Welcome to Get Solutions. Today we are going to talk about that is International Financial Reporting Standard 4. So this is related to insurance contract ಬಗ್ಗೆ ಇದು relate ಆಗಿದೆ. So IFRS 4. So it is also one of the industry based accounting standard. So it is necessary for understanding how the contractual obligations will be carried out in case of insurance contracts ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ ಸಿ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಬಂದ್ಬಿಟ್ಟು IFRS ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ 4 ರಿಲೇಟೆಡ್ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ನೀವು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಮಾಡಿರ್ತೀರಾ. ಸೊ ನಿಮ್ಮ ಡಿಗ್ರಿಯಲ್ಲಿ ಓಕೆ ಸೊ ಯಾವ ತರ ಕ್ಲೈಮ್ ಮಾಡ್ತಾರೆ, ಸೊ ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು, ನಾರ್ಮಲ್ ಲಾಸ್ ಅಂದ್ರೆ ಏನು, ಅದ್ರ ಬೇಸ್ ಮೇಲೆ ಯಾವ ತರ ಕ್ಲೈಮ್ ಮಾಡ್ತಾರೆ, ಇನ್ಶೂರೆನ್ಸ್ ಬಂದ್ಬಿಟ್ಟು ಫುಲ್ ಕ್ಲೈಮ್ ಮಾಡ್ತಾರಾ ಇಲ್ಲ ಹಾಫ್ ಕ್ಲೈಮ್ ಮಾಡ್ತಾರಾ ಇಲ್ಲ ಟೋಟಲ್ 75% ಕ್ಲೈಮ್ ಮಾಡ್ತಾರಾ, ಸೊ ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅವರು ಕ್ಲೈಮ್ ಮಾಡ್ತಾರೆ, ಸೊ ಪ್ರೀಮಿಯಮ್ಮು ಅದನ್ನೆಲ್ಲ ನೀವು ಕನ್ಸಿಡರೇಷನ್ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀರಾ. ಓಕೆ ಸೊ ಈಗ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ದ ಡೆಫಿನೇಷನ್ ಆಫ್ ದಿಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ಸಿ ಆನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ಅನ್ ಕಾಂಟ್ರಾಕ್ಟ್ ಅಂಡರ್ ದಿ ಕಾಂಟ್ರಾಕ್ಟ್ ಆರ್ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್. ಸೊ ಅದ್ರಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಗೊತ್ತಿದ್ದಾರೆ, ಒಂದು ಇನ್ಶೂರರ್ ಇರ್ತಾರೆ, ಇನ್ನೊಬ್ರು ಇನ್ಶೂರಿ. Okay, see, it is also an obligation. See, an insurance contract is a contract under which one party, so one party yaru anta heladre, that is the insurer. Okay, so the one party accept the significant insurance risk. ಓಕೆ ಸೊ ಇನ್ಶೂರರ್ ಅಂತ ಹೇಳಿದ್ರೆ ಇಲ್ಲಿ ನೀವು ಕಂಪನಿ ಅಂತಾನೆ ತಗೋಬಹುದು, ಇನ್ಶೂರೆನ್ಸ್ ಕಂಪನಿ. ಸೊ ಇನ್ಶೂರೆನ್ಸ್ ಕಂಪನಿ ರಿಸ್ಕ್ ನ ಅಕ್ಸೆಪ್ಟ್ ಮಾಡ್ತಿದೆ ಯಾರ ಹತ್ರ ಇಂದ, ಪಾಲಿಸಿ ಹೋಲ್ಡರ್ ಹತ್ರ ಇಂದ. ಈಗ ಪಾಲಿಸಿ ಹೋಲ್ಡರ್ ಏನಾದ್ರು ಪಾಲಿಸಿ ಏನಾದ್ರು ಮಾಡ್ತಾ ಇದ್ರೆ ಒಂದು ಕಂಪನಿಯಲ್ಲಿ, ಆ ಪರ್ಟಿಕ್ಯುಲರ್ ಕಂಪನಿ ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸೊ ಆ ಕಂಪನಿ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ರಿಸ್ಕ್ ಅಕ್ಸೆಪ್ಟ್ ಮಾಡ್ತಿದೆ. ಇನ್ ಕೇಸ್ ಏನಾದ್ರು ಆಪೋಸಿಟ್ ಪಾರ್ಟಿಗೆ ಅಥವಾ ಪಾಲಿಸಿ ಹೋಲ್ಡರ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರ ಪರವಾಗಿ ಸ್ವಲ್ಪ ಇನ್ಶೂರೆನ್ಸ್ ಕ್ಲೈಮ್ ರಿಸ್ಕ್ ತಗೊಂಡು ನಾನು ಪಾಲಿಸಿನ ಕ್ಲೈಮ್ ಮಾಡ್ಕೊಡ್ತೀನಿ ಬೇಸ್ಡ್ ಆನ್ ದಿ ಪ್ರೀಮಿಯಂ ಏನ್ ಪೇ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಅಂತ ಹೇಳ್ಬಿಟ್ಟು ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕಂಪನಿ. ಸೊ ದಟ್ ಕಂಪನಿ ಇಸ್ ಕಾಲ್ಡ್ ಆಸ್ ಇನ್ಶೂರರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಬಿಕಾಸ್ ದ ಕಂಪನಿ ಅಕ್ಸೆಪ್ಟಿಂಗ್ ದಿ ಸಿಗ್ನಿಫಿಕೆಂಟ್ ಲಾಸ್, ಆ ಸಿಗ್ನಿಫಿಕೆಂಟ್ ಇನ್ಶೂರೆನ್ಸ್ ರಿಸ್ಕ್ ಫ್ರಮ್ ದಿ ಅನದರ್ ಪಾರ್ಟಿ. ಸೊ ಇಲ್ಲಿ ಅನದರ್ ಪಾರ್ಟಿ ಅಂದ್ರೆ ಯಾರು ಇಲ್ಲಿ, ದಟ್ ಈಸ್ ದ ಪಾಲಿಸಿ ಹೋಲ್ಡರ್. ಯಾರು ಪಾಲಿಸಿ ಮಾಡ್ತಾರೋ ಅವರು ಬಂದ್ಬಿಟ್ಟು ಪಾಲಿಸಿ ಹೋಲ್ಡರ್ ಹಾಕ್ತಾರೆ. ಓಕೆ ಸೊ ಬೈ ಅಗ್ರಿಂಗ್, ಸೊ ಯಾವ್ದ್ರ ಬೇಸ್ ಮೇಲೆ ಇವರು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೆ, ಐದರ್ ಇನ್ಶೂರರ್ ಆರ್ ಇನ್ಶೂರಿ. ಓಕೆ ಐದರ್ ದ ಇನ್ಶೂರರ್ ಆರ್ ಪಾಲಿಸಿ ಹೋಲ್ಡರ್ ಯಾವ್ದ್ರ ಬೇಸ್ ಮೇಲೆ ಎಂಟರ್ ಆಗ್ತಾರೆ ಅಂತ ಹೇಳಿದ್ರೆ, ದಟ್ ಈಸ್ ಬೇಸ್ಡ್ ಆನ್ ದಿ ಸರ್ಟೈನ್ ಅಗ್ರಿಮೆಂಟ್ಸ್. ಓಕೆ ಸೊ ಹೇಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ದಟ್ ಈಸ್ ಟು ಕಾಂಪನ್ಸೇಟ್ ದ ಪಾಲಿಸಿ ಹೋಲ್ಡರ್ ಅಂಡರ್ ಅನ್ಸರ್ಟೈನ್ ಫ್ಯೂಚರ್ ಈವೆಂಟ್ಸ್. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಅನ್ಸರ್ಟೈನ್ ಈವೆಂಟ್ಸ್ ಅಥವಾ ಅನ್ಸರ್ಟೈನ್ ಫ್ಯೂಚರ್ ಈವೆಂಟ್ಸ್ ಏನಾದ್ರು ಆ ಪಾಲಿಸಿ ಹೋಲ್ಡರ್ಗೆ ಅಫೆಕ್ಟ್ ಆದ್ರೆ, ಆ ಸಿಚುವೇಶನ್ಸ್ ಅಲ್ಲಿ ಪಾಸಿಬಲ್ ಕ್ಲೈಮ್ಸ್ ನ ಮಾಡ್ಕೊಳ್ಳುವುದಾಗಿ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ದಟ್ ಈಸ್ ದ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಬಿಟ್ವೀನ್ ದಿ ಇನ್ಶೂರರ್ ಅಂಡ್ ಇನ್ಶೂರಿ ಆರ್ ಇನ್ಶೂರರ್ ಅಂಡ್ ಪಾಲಿಸಿ ಹೋಲ್ಡರ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಓಕೆ ಸೊ ದಟ್ ಈಸ್ ಅಡ್ವರ್ಸ್ಲಿ ಎಫೆಕ್ಟ್ ದಿ ಪಾಲಿಸಿ ಹೋಲ್ಡರ್. ಸೊ ಹೇಗೆ ಈ ಫ್ಯೂಚರ್ ಈವೆಂಟ್ಸ್ ಬಂದ್ಬಿಟ್ಟು ಅಡ್ವರ್ಸ್ ಆಗಿ ಏನಾದ್ರು ಪಾಲಿಸಿ ಹೋಲ್ಡರ್ಗೆ ಎಫೆಕ್ಟ್ ಆದ್ರೆ, ಸೊ ನಾನು ಕಾಂಪನ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಿಸ್ಕ್ ನ ಅವರು ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಯಾರು ರಿಸ್ಕ್ ನ ಅಕ್ಸೆಪ್ಟ್ ಮಾಡಿ ಪಾಲಿಸಿನ ಕ್ಲೈಮ್ ಮಾಡ್ತಾರೋ ಅವರು ಬಂದ್ಬಿಟ್ಟು ಇನ್ಶೂರರ್ ಅಂತ ಹೇಳ್ಬಿಟ್ಟು ಕರ್ಸ್ಕೊಳ್ತಾರೆ. ಸೊ ಯಾರು ಬಂದ್ಬಿಟ್ಟು ಪಾಲಿಸಿ ಮಾಡಿಸ್ಕೊಳ್ತಾರೋ, ರಿಸ್ಕ್ ನ ಟ್ರಾನ್ಸ್ಫರ್ ಮಾಡ್ತಾರೋ ಬೇರೊಂದು ಕಂಪನಿಗೆ, ಅವ್ರನ್ನ ನಾವು ಪಾಲಿಸಿ ಹೋಲ್ಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ ಸೊ ಅಲ್ಟಿಮೇಟ್ಲಿ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಸ್ ದ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್, ದಟ್ ಈಸ್ one is insurer or the first party, or one party is the insurer and another party is the policy holder. So on what basis they are going to enter into the contract, in the sense that is based on the agreement to compensate the risk or loss that is incurred to the policy holder in future, that is based on the adverse effect. So adverse effect ಆಗಿ ಆಪೋಸಿಟ್ ಆಗಿ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಆಗಿ ಅವ್ರಿಗೆ ಅನ್ಸರ್ಟೈನ್ ಈವೆಂಟ್ಸ್ ಅಕರ್ ಆದಾಗ, ಆ ಸಿಚುವೇಶನ್ಸ್ ಅಲ್ಲಿ ಪಾಲಿಸಿ ಹೋಲ್ಡರ್ಗೆ ಬಂದ್ಬಿಟ್ಟು ಕಂಪನಿ, ಇನ್ಶೂರೆನ್ಸ್ ಕಂಪನಿ ಬಂದ್ಬಿಟ್ಟು ಕ್ಲೈಮ್ ಮಾಡುತ್ತೆ ಬೇಸ್ಡ್ ಆನ್ ದಿ ಕಂಡೀಷನ್ಸ್. ಓಕೆ ಸೊ ಆ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದಾದ್ಮೇಲೆ ಈ ಇನ್ಶೂರೆನ್ಸ್ ಬಂದ್ಬಿಟ್ಟು ಕ್ಲೈಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಡೆಫಿನೇಷನ್ ನ ಹೇಳ್ತಿದೆ. ಓಕೆ ಸೊ ಸಿಮಿಲರ್ಲಿ the further information regarding this insurance contract, so scope or applicability ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಂದ್ರೆ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಗೆ ಎಂಟರ್ ಆದ್ರೂ ಯಾವ ತರ ಯಾವ್ದಕ್ಕೆ ಇದು ಅಪ್ಲಿಕಬಲ್ ಆಗುತ್ತೆ, ಸೊ ಯಾವ್ದಕ್ಕೆ ಇದು ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಥವಾ ಕನ್ಸಿಡರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ ಸಿ ದ ಅಪ್ಲಿಕಬಿಲಿಟಿ ಅಂಡ್ ನಾನ್ ಅಪ್ಲಿಕಬಿಲಿಟಿ ಆಫ್ ದಿಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ದಟ್ ಈಸ್ IFRS. ಓಕೆ ಸೊ IFRS 4 ಪ್ರಕಾರ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಸಿ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4, ದಿಸ್ ಇಸ್
is ultimately, you know, that is, it is related to insurance contract. So it is applies to all insurance contract. Ella insurance contract ku ee international financial reporting standard 4 insurance contract apply agutte. That also applicable to reinsurance contract. Reinsurance contract ಗೂ apply ಆಗುತ್ತೆ. That's why bracket ಅಲ್ಲಿ ಮೆನ್ಷನ್ ಮಾಡಿದೀನಿ, ಇನ್ಕ್ಲೂಡಿಂಗ್ reinsurance contract. ಸೊ ಡೈರೆಕ್ಟ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂಡ್ reinsurance contract. ಸೊ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ನಾರ್ಮಲ್ ಅಥವಾ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಗೂ ಅಪ್ಲೈ ಆಗುತ್ತೆ, reinsurance contract ಗೂ ಅಪ್ಲೈ ಆಗುತ್ತೆ. ಇಲ್ಲಿ reinsurance contract ಯಾಕೆ ಹೈಲೈಟ್ ಮಾಡಿದೀನಿ ಅಂತ ಹೇಳಿದ್ರೆ, ದಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ ಎ. ಓಕೆ, ಸೊ ಸೆಕ್ಷನ್ ಏನಲ್ಲಿ 2 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು reinsurance contract ಅಂತ. ಜಸ್ಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. This insurance contract, that is IFRS 4, is related to insurance contract. It is applicable to all insurance contract. ಎಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೋ, ನಾನು ಕ್ಲೈಮ್ ಮಾಡ್ತೀನಿ ಅಂತ ಎಲ್ಲಿ ಅಗ್ರಿಮೆಂಟ್ ಬಂದ್ಬಿಟ್ಟು ಇನ್ಶೂರರ್ ಮತ್ತೆ ಇನ್ಶೂರಿ ನಡುವೆ ಇರುತ್ತೆ, ಅದು ಎಲ್ಲದಕ್ಕೂ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ IFRS 4 ಬಂದ್ಬಿಟ್ಟು ಅಪ್ಲಿಕಬಲ್ ಆಗುತ್ತೆ. ಅದು ಜನರಲ್ ಇನ್ಶೂರೆನ್ಸ್ ಆದ್ರೂ ಆಗ್ಲಿ, ರೀಇನ್ಶೂರೆನ್ಸ್ ಆದ್ರೂ ಆಗ್ಲಿ, ಅದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಎಕ್ಸೆಪ್ಟ್ ಫಾರ್ ಸಮ್ ಸ್ಪೆಸಿಫೈಡ್ ಕಾಂಟ್ರಾಕ್ಟ್ ಕವರ್ಡ್ ಬೈ ದಿ ಅದರ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಯಾವುದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳಿದ್ರೆ, ಎಕ್ಸೆಪ್ಟ್ ದಿಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಬೇರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಾದ್ರೂ ಕಾಂಟ್ರಾಕ್ಟ್ ಏನಾದ್ರೂ ಅದು ತಗೊಂಡಿದ್ರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಬರೋದಿಲ್ಲ. ಓಕೆ, ಸೊ ಈಗ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಗೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇನ್ಶೂರರ್ ಮತ್ತೆ ಇನ್ಶೂರಿ ಇಬ್ರು ಇರಬೇಕು, ಅಥವಾ ಇದು ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೂ ಅಪ್ಲೈ ಆಗುತ್ತೆ. ಈ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಬೇಸ್ಡ್ ಆನ್ ದಿ ಅಗ್ರಿಮೆಂಟ್ಸ್ ಬಿಟ್ಟು ಬೇರೆ ಏನಾದ್ರೂ ಕಾಂಟ್ರಾಕ್ಟ್ಸ್ ಬಂದ್ಬಿಟ್ಟು ಬೇರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಾದ್ರೂ ಕವರ್ ಆಗಿದ್ರೆ ಅದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾರೆ. Okay, so that is the first case. And also it does not applicable to the other assets and liabilities of an insurer, such as ನೋಡಿ, ಈಗ ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ ಬಂದ್ಬಿಟ್ಟು ಜನರಲ್ ಇನ್ಶೂರೆನ್ಸ್ ಗೆ ಅಪ್ಲಿಕಬಲ್ ಆಗುತ್ತೆ ಮತ್ತೆ ರೀಇನ್ಶೂರೆನ್ಸ್ ಗೂ ಅಪ್ಲೈ ಆಗುತ್ತೆ. ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ, ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ IFRS 4, ಇಟ್ ಡಸ್ ನಾಟ್ ಅಪ್ಲಿಕಬಲ್ ಟು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಆಫ್ ಅನ್ ಇನ್ಶೂರರ್. ಇನ್ಶೂರರ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ಗೆ ಅಪ್ಲೈ ಆಗೋದಿಲ್ಲ. ಯಾವ ಒಂದು ಕೇಸಸ್ ಅಲ್ಲಿ ಅಪ್ಲೈ ಆಗೋದಿಲ್ಲ ಅಥವಾ ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಅಸೆಟ್ಸ್ಗೆ ಇದು ಅಪ್ಲಿಕಬಲ್ ಆಗೋದಿಲ್ಲ. ಓಕೆ, ಸೊ ಅದನ್ನೇ ಹೇಳ್ತಿರೋದು, ಇಟ್ ಡಸ್ ನಾಟ್ ಅಪ್ಲಿಕಬಲ್ ಟು ಅದರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಅನ್ ಇನ್ಶೂರರ್, ಸಚ್ ಆಸ್ ಫೈನಾನ್ಷಿಯಲ್ ಅಸೆಟ್ಸ್ಗೆ ಅಪ್ಲಿಕಬಲ್ ಆಗೋದಿಲ್ಲ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟೀಸ್ಗೆ ಇದು ಅಪ್ಲಿಕಬಲ್ ಆಗೋದಿಲ್ಲ. ಸೊ ಈ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟೀಸ್ಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ, ದಟ್ ಮಸ್ಟ್ ಬಿ ವಿತ್ ಇನ್ ದ ಸ್ಕೋಪ್ ಆಫ್ IFRS 9. Because this IFRS 9 gives the rules and regulations and guidance regarding the financial instrument. So financial instrument ಬಗ್ಗೆ ಈ IFRS 9 ಬಂದ್ಬಿಟ್ಟು ನಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಅಪ್ಲಿಕಬಿಲಿಟಿ, ಸ್ಕೋಪ್, ಆಬ್ಜೆಕ್ಟಿವ್ಸ್ ನ ಕೊಡುತ್ತೆ. ಅದರಲ್ಲಿ ಏನಾದ್ರೂ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟೀಸ್ ಕವರ್ ಆಗೋಂಗಿದ್ರೆ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ 4 ಬಂದ್ಬಿಟ್ಟು ಅದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ. ಅದನ್ನ ಬಿಟ್ಟು ಯಾವುದೇ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಮತ್ತೆ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇದ್ರೆ ಅದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಮೇಜರ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಕೊಂಡು ಸ್ವಲ್ಪ ತಲೆ ಇಟ್ಕೊಳ್ಳಿ. ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ, ಯಾವುದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ. ಓಕೆ, ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತಿದ್ರೆ ಅದು ಯಾವ್ದ್ರಲ್ಲಿ ಕವರ್ ಆಗಿರಬಹುದು. ಓಕೆ, ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ಏನು, IFRS ಕಾಂಟ್ರಾಕ್ಟ್ ಅಪ್ಲಿಕಬಲ್ ಟು ಆಲ್ ಜನರಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂಡ್ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎಕ್ಸೆಪ್ಟ್ ಸಮ್ ಕೇಸಸ್ ಆರ್ ಎಕ್ಸೆಪ್ಟ್ ಸಮ್ ಕಾಂಟ್ರಾಕ್ಟ್ ವಿಚ್ ಇಸ್ ಕವರ್ಡ್ ಅಂಡರ್ ದಿ ಅದರ್ ಸ್ಟ್ಯಾಂಡರ್ಡ್ಸ್. ಸೊ ಅದೇ ತರ ಇದು ಯಾವುದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ಗೆ ಅಪ್ಲಿಕಬಲ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಇದು ಈ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಯಾವಾಗ IFRS 9 ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಕವರ್ ಅಥವಾ ಸ್ಕೋಪ್ ಅಲ್ಲಿ ಅಥವಾ ಲಿಮಿಟ್ ಅಲ್ಲಿ ಇರುತ್ತೋ ಆಗ ಅದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ದ ಸ್ಕೋಪ್ ಆರ್ ಅಪ್ಲಿಕಬಿಲಿಟಿ ಆಫ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4 ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ನೆಕ್ಸ್ಟ್ ನಿಮಗೆ ಇದ್ರ ರಿಲೇಟೆಡ್ ಏನ್ ಕಾನ್ಸೆಪ್ಟ್ ಕೊಡ್ತಾನೆ ಅಂತ ಹೇಳಿದ್ರೆ, ದಟ್ ಈಸ್ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ನಿಮಗೆ ಗೊತ್ತಾಗಬೇಕೀಗ. ಓಕೆ, ಯಾಕಂತ ಹೇಳಿದ್ರೆ ಆಲ್ರೆಡಿ IFRS ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4 ಏನ್ ಹೇಳ್ತಿದೆ, ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಟ್ ಇಸ್ ಅಪ್ಲಿಕಬಲ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂಡ್ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಹೇಳಿದೀನಿ ಡೆಫಿನೇಷನ್. ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 2 ಮಾರ್ಕ್ಸ್ ಕ್ವೆಶ್ಚನ್. ಸೊ ಏನು ಇದು ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ರೀಇನ್ಶೂರೆನ್ಸ್ ಮಾಡ್ಕೊಳ್ಳೋದು. ಅದು ಯಾವ ತರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಜನರಲ್ ಇನ್ಶೂರೆನ್ಸ್ ಅಂತ ಏನಾದ್ರೂ ಇದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು ಕಂಪನಿ, ನೀವೊಂದು ಕಂಪನಿ, ಅಥವಾ ನೀವು ಇನ್ಶೂರೆನ್ಸ್ ಕಂಪನಿ ಅಂತ ಅನ್ಕೊಳ್ಳಿ, ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈಗ ನನ್ನ ಬಿಸ್ನೆಸ್ಗೆ ನನ್ನ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ನಿಮ್ಮ ಹತ್ರ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ತೀನಿ ನನ್ನ ಬಿಸ್ನೆಸ್ ಪರವಾಗಿ. ಓಕೆ, ಸೊ ಈಗ ನಾನು ಬಂದು ನಿಮ್ಮ ಕಂಪನಿಯಲ್ಲಿ ಪಾಲಿಸಿ ಏನಾದರೂ ಮಾಡಿಸಿದ್ರೆ ನನ್ನ ಬಿಸ್ನೆಸ್ಗೆ ಅದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಓಕೆ, ನಾನು ಪಾಲಿಸಿ ಹೋಲ್ಡರ್ ಅಥವಾ ನನ್ನ ಬಿಸ್ನೆಸ್ ಬಂದ್ಬಿಟ್ಟು ಪಾಲಿಸಿ ಹೋಲ್ಡರ್ ಅಂತ ಹೇಳ್ಬಿಟ್ಟು ಕರಿಬಹುದು. ನೀವು ಇನ್ಶೂರೆನ್ಸ್ ಕಂಪನಿ, ಯು ಆರ್ ದ ಇನ್ಶೂರರ್. ಓಕೆ, ಇಫ್ ಎನಿ ಲಾಸಸ್ ಆರ್ ಅನ್ಸರ್ಟೈನ್ ಈವೆಂಟ್ಸ್ ಅಕರ್ಡ್ ಇನ್ ಫ್ಯೂಚರ್ ಫಾರ್ ಮೀ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಲೈಮ್ ದ ಇನ್ಶೂರೆನ್ಸ್ ಬೇಸ್ಡ್ ಆನ್ ದಿ ಸರ್ಟೈನ್ ಕಂಡೀಷನ್ಸ್. ಸೊ ಈಗ ದಿಸ್ ಈಸ್ ನಥಿಂಗ್ ಬಟ್ ದೀಸ್ ಇನ್ಶೂರೆನ್ಸ್
ಕಾಂಟ್ರಾಕ್ಟ್ ಇಸ್ ದಿಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ದಿಸ್ ಇಸ್ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ನಿಮ್ಮ ನಡುವೆ ಇರುವ ರಿಲೇಶನ್ಶಿಪ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಾನು ನಿಮ್ಮ ಹತ್ರ ಇನ್ಶೂರೆನ್ಸ್ಗೆ ಎಂಟರ್ ಆಗ್ಬೇಕಂತ ನಾನು ಈ ಪಾಲಿಸಿ ಮಾಡಿಸ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್ಗೆ. ಓಕೆ, ನಿಮಗೆ ಸೆಕ್ಯೂರಿಟಿ ಬೇಕಂತ ಹೇಳಿದ್ರೆ ನೀವು ಥರ್ಡ್ ಪಾರ್ಟಿ ಹತ್ರ ಇನ್ಶೂರೆನ್ಸ್ ಮಾಡ್ಕೊಳ್ತೀರಲ್ವಾ, ಅದು ರೀ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಈಗ ನನಗೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀರಾ, ಇಫ್ ಎನಿ ಲಾಸಸ್ ಅರೈಸ್ ಫಾರ್ ಮೀ, ಇಫ್ ಲಾಸಸ್ ಅರೈಸ್ಡ್ ಫಾರ್ ಯು, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಲೈಮ್ ಫ್ರಮ್ ದಿ ಅದರ್ ಪಾರ್ಟಿ. ನೀವು ನಿಮ್ಮ ಬಿಸ್ನೆಸ್ಗೆ ನನಗೆ ಲಾಸ್ ಆಗುತ್ತೆ ನಿನ್ನ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನೀವು ಬೇರೊಬ್ಬರ ಹತ್ರ ಏನಾದರೂ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಅದನ್ನ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಎಕ್ಸಾಂಪಲ್ ನ ತಿಳ್ಕೊಂಡಿದ್ದಾದ್ಮೇಲೆ ಈ ಮೀನಿಂಗ್ ನಾವು ಓದಿ. ನೆಕ್ಸ್ಟ್, that is the reinsurance contract. See, it is the contract made between an insurance company and the third party. Okay, ನಾನು ನಿಮ್ಮ ಹತ್ರ ಇನ್ಶೂರೆನ್ಸ್ ಮಾಡ್ತಾ ಇದ್ದೀನಿ, ಯು ಆರ್ ದ ಇನ್ಶೂರೆನ್ಸ್ ಕಂಪನಿ. ಯಾವಾಗ ಇನ್ಶೂರೆನ್ಸ್ ಕಂಪನಿ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಹತ್ರ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳುತ್ತೋ ಆಗ ಅದನ್ನ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ದಟ್ ಈಸ್ ದ ಕೇಸ್. ಇಟ್ ಈಸ್ ಅ ಕಾಂಟ್ರಾಕ್ಟ್ ಮೇಡ್ ಬಿಟ್ವೀನ್ ದ ಇನ್ಶೂರೆನ್ಸ್ ಕಂಪನಿ ಅಂಡ್ ದ ಥರ್ಡ್ ಪಾರ್ಟಿ ಟು ಪ್ರೊಟೆಕ್ಟ್ ದಿ ಇನ್ಶೂರೆನ್ಸ್ ಕಂಪನಿ ಫ್ರಮ್ ದಿ ಲಾಸಸ್. ಸೊ ಎಕ್ಸಾಂಪಲ್ ಏನ್ ಹೇಳಿದ್ನೋ ಅದೇ. ಓಕೆ, ಸೊ ದಿಸ್ ಕಾಂಟ್ರಾಕ್ಟ್ ಪ್ರೊವೈಡ್ ಫಾರ್ ದ ಥರ್ಡ್ ಪಾರ್ಟಿ ಟು ಪೇ ದ ಲಾಸಸ್ ಸಸ್ಟೈನ್ಡ್ ಬೈ ದಿ ಇನ್ಶೂರೆನ್ಸ್ ಕಂಪನಿ. ಇನ್ ಕೇಸ್ ಏನಾದರೂ ಇನ್ಶೂರೆನ್ಸ್ ಕಂಪನಿಗೆ ಏನಾದರೂ ಲಾಸಸ್ ಆದ್ರೆ ಆ ಥರ್ಡ್ ಪಾರ್ಟಿ ಹತ್ರದಿಂದ ಏನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕೋ ಅದು ಕ್ಲೈಮ್ ಮಾಡುತ್ತೆ. ದಟ್ ಈಸ್ ಬೇಸ್ಡ್ ಆನ್ ದಿ ಲಾಸ್. ಓಕೆ, ನಾನು ನಿಮ್ಮ ಹತ್ರ ಅಂದ್ರೆ ನೀವು ಇನ್ಶೂರೆನ್ಸ್ ಕಂಪನಿ ಆದಾಗ ನಾನು ನಿಮ್ಮ ಹತ್ರ ಮಾಡಿಸ್ಕೊಳ್ಳೋದು ಒಂದು ಬಿಸ್ನೆಸ್, ಅದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ನೀವೇ ಬೇರೊಬ್ಬರ ಹತ್ರ ಏನಾದರೂ ಮಾಡ್ಕೊಂಡ್ರೆ ಅಂದ್ರೆ ಬೇರೊಬ್ಬರ ಹತ್ರ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಥವಾ ಪಾಲಿಸಿ ಏನಾದರೂ ಮಾಡಿಸ್ಕೊಂಡ್ರೆ ಫಾರ್ ದ ಪರ್ಪಸ್ ಆಫ್ ಸೆಕ್ಯೂರಿಟಿ ಪರ್ಪಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಓಕೆ, ಸೊ ದಟ್ ಈಸ್ ಅ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಆ ತರ ಸಿಚುವೇಶನ್ಸ್ ಅರೈಸ್ ಆಗಿತ್ತು. LIC ಬಂದ್ಬಿಟ್ಟು ಕ್ಲೋಸಿಂಗ್ ಸೆಷನ್ ನಲ್ಲಿ ಅಥವಾ ಕ್ಲೋಸಿಂಗ್ ಮೂಮೆಂಟ್ ಅಲ್ಲಿ ಇತ್ತು. ಸೊ ಈಗ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಬಂದ್ಬಿಟ್ಟು ಎಲ್ಲರಿಗೂ ಲಾಸಸ್ ಆದ್ರೆ ಕ್ಲೈಮ್ ಮಾಡ್ತಾ ಇತ್ತು ಪಾಲಿಸೀಸ್ನ. ಸೊ ಅದಕ್ಕೆ ಲಾಸ್ ಬಂದಿದ್ದಾಗ ಅದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಥವಾ ಅದಕ್ಕೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಮಾಡಿಸ್ಕೊಂಡಿದ್ರೆ ಅದು ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಅನ್ಸ್ಕೊಳ್ತಾ ಇತ್ತು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ರಿಲೇಟೆಡ್ ಟು ದಿಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ದಟ್ ಈಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಯು ಹ್ಯಾವ್ ದ ಕಾನ್ಸೆಪ್ಟ್ ದಟ್ ಈಸ್ ಫೈನಾನ್ಷಿಯಲ್ ಅಸೆಟ್. ಸೊ ಯಾಕಂತ ಹೇಳಿದ್ರೆ ಈ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟೀಸ್ ನಾನು ಮೆನ್ಷನ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಡಸ್ ನಾಟ್ ಅಪ್ಲಿಕಬಲ್ ಟು ದ ಸರ್ಟೈನ್ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತೆ ಫೈನಾನ್ಷಿಯಲ್ ಲಯಬಿಲಿಟೀಸ್ಗೆ ಅಪ್ಲಿಕಬಲ್ ಆಗೋದಿಲ್ಲ. ಯಾವಾಗ ಅದು IFRS 9 ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮೆನ್ಷನ್ ಆಗಿದ್ದಾಗ. ಸೊ ಅಲ್ಲಿಗೆ ನಿಮಗೆ ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಏನು, ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಪಕ್ಕ ಗೊತ್ತಿರ್ಬೇಕಲ್ವಾ. ಸೊ ಇನ್ ಕೇಸ್ ಏನಾದರೂ ಸ್ಟ್ಯಾಂಡರ್ಡ್ ನ ಕೇಳಿದಾಗ ಇದನ್ನೆಲ್ಲ ನೀವು ಬರೀಬೇಕು. ಓಕೆ, ಸೊ ಫೈನಾನ್ಷಿಯಲ್ ಅಸೆಟ್ಸ್ ಏನ್ ಈ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳಿದ್ರೆ, ಸಿ ಎ ಫೈನಾನ್ಷಿಯಲ್ ಅಸೆಟ್ ಇಸ್ ಅನ್ ನಾನ್ ಫಿಸಿಕಲ್ ಅಸೆಟ್. ಅಂದ್ರೆ ಫಿಸಿಕಲ್ ಆಗಿ ನಾವು ಅದನ್ನ ನೋಡೋದಕ್ಕಾಗೋದಿಲ್ಲ ಫೈನಾನ್ಷಿಯಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಶೇರ್ಸ್ ಅಂತ ಇರುತ್ತೆ. ಓಕೆ, ಸೊ ಶೇರ್ಸ್ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಇದು ಕಾನ್ಸೆಪ್ಟ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಅಷ್ಟೇ. ಶೇರ್ಸ್ ಇಷ್ಟು ಪರ್ಚೇಸ್ ಮಾಡಿದ್ವಿ ಅಥವಾ ಇಷ್ಟು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಇಟ್ ಈಸ್ ಅ ಇಂಟ್ಯಾಂಜಿಬಲ್ ಇನ್ ಫಾರ್ಮ್, ಐದರ್ ಇಟ್ ಈಸ್ ಮೆಜರ್ಡ್ ಇನ್ ಫೈನಾನ್ಷಿಯಲ್ ಫಾರ್ಮ್ ಆರ್ ಇನ್ ಎ ಮಾನಿಟರಿ ಫಾರ್ಮ್. ಸೊ ಅದನ್ನ ನಾವು ಹೇಳ್ತಿರೋದಿಲ್ಲಿ. ಫೈನಾನ್ಷಿಯಲ್ ಅಸೆಟ್ಸ್ ಕಂಪ್ಲೀಟ್ಲಿ ಡೀಲ್ಸ್ ವಿತ್ ದ ಫೈನಾನ್ಷಿಯಲ್ ಕಾನ್ಸೆಪ್ಟ್, ಬಟ್ ಇಟ್ ಈಸ್ ನಾನ್ ಫಿಸಿಕಲ್. ಓಕೆ, ಹೂಸ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ದ ಕಾಂಟ್ರಾಕ್ಚುಯಲ್ ಕ್ಲೈಮ್ ಅಂತ ಹೇಳಿದ್ರೆ, ಈಗ ಒಂದು ನಾನು 10 ಶೇರ್ಸ್ ನ ಏನಾದರೂ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ದಟ್ ಶೇರ್ಸ್ ಇಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಅಸೆಟ್, ಶೇರ್ಸ್ ಅಂಡ್ ಸೆಕ್ಯೂರಿಟಿ. 10 ಶೇರ್ಸ್ ಅಲ್ಲಿ ನಾನು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ 10 10s are 100, ರೈಟ್. ಸೊ ಈಗ ನಾನು ಯಾವ್ದ್ರಿಂದ ಮೆಜರ್ ಮಾಡ್ತಿದ್ದೀನಿ, ಬೇಸ್ಡ್ ಆನ್ ಮನಿ, ಬಟ್ ಫಿಸಿಕಲ್ ಆಗಿ ನನಗೆ ಶೇರ್ಸ್ ಗೊತ್ತಿಲ್ಲ. ಓಕೆ, ಇಷ್ಟು ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ದ 1 share ವ್ಯಾಲ್ಯೂ ಇಸ್ 10 rupees, ದೆನ್ ದ 10 into 10 is total 100. The value of total shares I have total 100 rupees. So that is the case. The financial asset is a non-physical asset whose value is derived from a contractual claim or contractual obligation. ಯಾರ ಒಂದು ವ್ಯಾಲ್ಯೂನ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಮಾನಿಟರಿ ಟರ್ಮ್ಸ್ ಅಥವಾ ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಡಿರೈವ್ ಮಾಡ್ತೀವೋ ಅದನ್ನ ನಾವು ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಬಟ್ ಫಿಸಿಕಲ್ ಆಗಿ ಎಕ್ಸಿಸ್ಟ್ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಈ ಕ್ಯಾಶ್, ದಟ್ ಈಸ್ ಅ ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋದಕ್ಕಿಂತ ಇಲ್ಲಿ ಕ್ಯಾಶ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ದಟ್ ಈಸ್ ಅ ಫೈನಾನ್ಷಿಯಲ್ ಅಸೆಟ್. ಓಕೆ, ಸೊ ಇಷ್ಟು 5 lakhs ನನ್ನ ಅಕೌಂಟ್ ಅಲ್ಲಿ ಇದೆ, ದಟ್ 5 lakh ಇಸ್ ದ ಫೈನಾನ್ಷಿಯಲ್ ಅಸೆಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೆ. ನೆಕ್ಸ್ಟ್ ರಿಸೀವಬಲ್ಸ್, ಬಿಲ್ಸ್ ರಿಸೀವಬಲ್, 5 lakhs ಇಸ್ ದ ಬಿಲ್ಸ್ ರಿಸೀವಬಲ್. ಇನ್ನು ತಗೊಂಡಿಲ್ಲ, 5 lakhs ನನಗೆ ಬರಬೇಕು, ದಟ್ ಈಸ್ ಅ ಫೈನಾನ್ಷಿಯಲ್ ಅಸೆಟ್, ಬಟ್ ಇಟ್ ಇಸ್ ಅ ನಾನ್ ಫಿಸಿಕಲ್ ಅಸೆಟ್, ರೈಟ್. ಓಕೆ, ನೆಕ್ಸ್ಟ್ ಲೋನ್ ಟು ಅದರ್ ಎಂಟಿಟಿ, ಏನಾದರೂ ಬೇರೆ ಎಂಟಿಟಿಗೆ ಲೋನ್ ಏನಾದರೂ ಕೊಟ್ಟಿದ್ರೆ ಅದನ್ನು ಫೈನಾನ್ಷಿಯಲ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಬಾಂಡ್ಸ್
ಅಂಡ್ ಡಿಬೆಂಚರ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಅದರ್ ಡಿಬೆಂಚರ್ಸ್. ಸೊ ಬೇರೆ ಡಿಬೆಂಚರ್ ಬಾಂಡ್ಸ್ ಅಥವಾ ಬಾಂಡ್ಸ್ ಅಲ್ಲಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದ್ರೆ definitely we will going to get the interest rate on bonds, right? So that is also called as ಫೈನಾನ್ಷಿಯಲ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಗ ಫೈನಾನ್ಷಿಯಲ್ ಅಸೆಟ್ ಅಂತ ಹೇಳಿದ್ರೆ ನಿಮಗೆ ಏನು ಅಂತ ಗೊತ್ತಾಗಿದೆ. ಸೊ ಸಿಮಿಲರ್ಲಿ ಯು ಹ್ಯಾವ್ ಟು ನೋ ವಾಟ್ ಈಸ್ ಫೈನಾನ್ಷಿಯಲ್ ಲಯಬಿಲಿಟಿ ಅಲ್ವಾ. ಸೊ ಲೆಟ್ ಸಿ ವಾಟ್ ಈಸ್ ದ ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಜನರಲ್ ಕಾನ್ಸೆಪ್ಟ್ಸ್ ಇವೆಲ್ಲ. ಸೊ ಈಗ ಫೈನಾನ್ಷಿಯಲ್ ಲಯಬಿಲಿಟಿ ಅಂತ ಹೇಳಿದ್ರೆ ಜನರಲಿ ದಟ್ ಈಸ್ ಟ್ರೇಡ್ ಪೇಯಬಲ್ಸ್ ಅನ್ನೋದನ್ನು ನಾವು ಫೈನಾನ್ಷಿಯಲ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಲೋನ್ಸ್ ಫ್ರಮ್ ದಿ ಅದರ್ ಎಂಟಿಟೀಸ್. ಸೊ ಅಲ್ಲಿ ಲೋನ್ ಟು ಅದರ್ ಎಂಟಿಟೀಸ್. ಓಕೆ, ಸೊ ಇಲ್ಲಿ ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಲೋನ್ ಫ್ರಮ್ ಅದರ್ ಎಂಟಿಟೀಸ್ ಅಂದ್ರೆ ಬೇರೆ ಎಂಟಿಟಿ ಅಥವಾ ಬೇರೆ ಬಿಸ್ನೆಸ್ ಆರ್ಗನೈಸೇಷನ್ ಇಂದ ನಾವೇನಾದ್ರೂ ಪರ್ಚೇಸ್ ಮಾಡ್ಕೊಂಡ್ರೆ ದಟ್ ಬಿಕಮ್ಸ್ ಅ ಲಯಬಿಲಿಟಿ ಫಾರ್ ದ ಅದರ್ ಕಂಪನಿ, ರೈಟ್? ನಾವು ಬೇರೆಯವರಿಗೆ ಕೊಡಬೇಕು ಅಲ್ವಾ. ಸೊ ನಮ್ಮ ಕಡೆಯಿಂದ ಹೋಗೋದು ಅದು ಲಯಬಿಲಿಟಿ, ಹೊಣೆಗಾರಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಟ್ ಈಸ್ ಅ ಟ್ರೇಡ್ ಪೇಯಬಲ್ಸ್ ಇಸ್ ಅ ಫೈನಾನ್ಷಿಯಲ್ ಲಯಬಿಲಿಟಿ ಅಂಡ್ ಲೋನ್ಸ್ ಫ್ರಮ್ ಅದರ್ ಎಂಟಿಟಿ. ಲೋನ್ ಬೇರೆ ಕಡೆಯಿಂದ ನಾವು ತಗೊಂಡ್ರೆ ನಾವು ಕೊಡಬೇಕಾಗುತ್ತೆ. ದಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಫೈನಾನ್ಷಿಯಲ್ ಮಾನಿಟರಿ ಟರ್ಮ್ಸ್. ಇಟ್ ಈಸ್ ಎ ಫೈನಾನ್ಷಿಯಲ್ ಲಯಬಿಲಿಟಿ. ನೆಕ್ಸ್ಟ್, ಬಾಂಡ್ಸ್ ಅಂಡ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್. ಸೊ ಈಗ ಬೇರೊಂದು ಕಂಪನಿ ನಮ್ಮ ಬಾಂಡ್ಸ್ ಮತ್ತೆ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ಸ್ ಅಂಡ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಲಯಬಿಲಿಟಿ. ಸೊ ಈಗ ಜನರಲ್ ಆಗಿ ನಿಮಗೆ ಫೈನಾನ್ಷಿಯಲ್ ಅಸೆಟ್ ಗೊತ್ತಿದೆ ಅಂತಂದ್ರೆ ಫೈನಾನ್ಷಿಯಲ್ ಲಯಬಿಲಿಟಿ ಅಂತ ಗೊತ್ತಿದೆ. ಇಟ್ ಈಸ್ ಆಲ್ಸೋ ನಾನ್ ಫಿಸಿಕಲ್. ಓಕೆ, ಸಿ ಬೇಸಿಕಲಿ ಇಟ್ ಇನ್ಕ್ಲೂಡ್ಸ್ ಡೆಪ್ಟ್ ಪೇಯಬಲ್ ಅಂಡ್ ಇಂಟ್ರೆಸ್ಟ್ ಪೇಯಬಲ್ ವಿಚ್ ಈಸ್ ಅನ್ ರಿಸಲ್ಟ್ ಆಫ್ ದ ಯೂಸರ್ ಆಫ್ ದಿ ಅನದರ್ ಮನಿ ಇನ್ ದ ಪಾಸ್ಟ್. ಸೊ ಬೇರೊಬ್ಬರು ಹಣನ ನಾವು ಪಾಸ್ಟ್ ಅಲ್ಲಿ ಯೂಸ್ ಮಾಡಿರೋದಕ್ಕೋಸ್ಕರ ಇಂಟ್ರೆಸ್ಟ್ ಪೇ ಮಾಡೋದಾಗ್ಲಿ ಅಥವಾ ಏನಾದರೂ ಅಮೌಂಟ್ ತಗೊಂಡಿರೋದಾಗ್ಲಿ ಅಥವಾ ನಾವು ಕೊಡಬೇಕಾಗಿರೋದಾಗ್ಲಿ ಅದನ್ನ ನಾವು ಫೈನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದನ್ನ ನಾವು ಫೈನಾನ್ಷಿಯಲ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಿಸ್ also you have to write down if they ask in the examination, write a note on IFRS 4 that is related to insurance contract ಅಂತ ಕೇಳಿದ್ರೆ ಇದನ್ನೆಲ್ಲ ಬರೀಬೇಕು. ಓಕೆ, so after this you have the similar concept, that is a related concept to this IFRS 4 is nothing but that is accounting policy. ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ರಿಲೇಟೆಡ್ ಆಗಿ ಏನು ಅಕೌಂಟಿಂಗ್ ಪಾಲಿಸಿ ಇದೆ ಅಂತ ಹೇಳಿದ್ರೆ, ಸಿ ಯಾವ ತರ ಅಕೌಂಟಿಂಗ್ ಪಾಲಿಸೀಸ್ನ ನಾವು ಫಾಲೋ ಮಾಡ್ತೀವಿ ಇನ್ ಕೇಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಅಂತ ಹೇಳಿದ್ರೆ. ಓಕೆ, ಸಿ the IFRS, that is International Financial Reporting Standard, exempts some cases temporarily. ಓಕೆ, ಸೊ ಕೆಲವೊಂದು ಅಕೌಂಟಿಂಗ್ ಪಾಲಿಸೀಸ್ನ ಕೆಲವೊಂದು ಸಿಚುವೇಶನ್ಸ್ನ ಅಥವಾ ಕೆಲವೊಂದು ಕೇಸಸ್ನ ಎಕ್ಸಾಮ್ ಮಾಡುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಇಗ್ನೋರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಎಕ್ಸಾಮ್ಷನ್ ಅಂತ ಹೇಳಿದ್ರೆ ಸಮ್ ಕೇಸಸ್ ಅಲ್ಲಿ ಎಕ್ಸಾಮ್ಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಯಾವ ತರ ಇದು ಎಕ್ಸಾಮ್ಷನ್ ಕೊಡುತ್ತೆ ಸಮ್ ಕೇಸಸ್ ಅಲ್ಲಿ ಟೆಂಪರರಿ ಆಗಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ the accounting policies related to the International Financial Reporting Standard, that is basically deals with the insurance contract. It exempts the some cases temporarily. Let's see what are the cases. ಯಾವ cases ಅಲ್ಲಿ ಇದು exemption ಕೊಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. See, prohibits provisions for the possible claim under contract that are not existent at the reporting date, such as catastrophe and equalization provisions. ಸೊ ಇಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಪ್ರಾವಿಸಿಟ್, ದಟ್ ಈಸ್ ಪ್ರಾವಿಷನ್ಸ್ ಅಂತ ಹೇಳಿದ್ರೆ, ಸಿ ಕಂಪನಿಗೆ ಏನಾದ್ರೂ ಪಾಸಿಬಲ್ ಆಗಿ, ಈಗ ಇನ್ಶೂರೆನ್ಸ್ ಬಂದ್ಬಿಟ್ಟು ಏನೋ ಲಾಸಸ್ ಆಗಿದೆ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ, ಮ್ಯಾಕ್ಸಿಮಮ್ ಎಲ್ಲ ಡೆಸ್ಟ್ರಾಯ್ ಆಗಿದೆ. ಓಕೆ, ಸೊ ಪಾಸಿಬಲ್ ಕ್ಲೈಮ್ ಎಷ್ಟು ತಗೊಳ್ಳೋಕ್ಕಾಗುತ್ತೋ ಅಷ್ಟು ತಗೊಳ್ಳೋದಕ್ಕೋಸ್ಕರ ಸರ್ಟೈನ್ ಪ್ರಾವಿಷನ್ಸ್ ನ ಪ್ರಾಹಿಬಿಟ್ ಮಾಡುತ್ತೆ. ಓಕೆ, ಸೊ ಅದು ಕಂಪನಿಗೆ ಬೆನಿಫಿಟ್ ಆಗೋ ರೀತಿನಲ್ಲಿ. ಸೊ ದಟ್ಸ್ ವೈ ಹಿಯರ್ ಟೆಲಿಂಗ್ ದಟ್ ಪ್ರಾಹಿಬಿಟ್ಸ್ ಸರ್ಟೈನ್ ಪ್ರಾವಿಷನ್ಸ್ ಫಾರ್ ದ ಪಾಸಿಬಲ್ ಕ್ಲೈಮ್. ಪಾಸಿಬಲ್ ಕ್ಲೈಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೈಮ್ ಮಾಡೋದಕ್ಕೆ ಏನಾದರೂ ಪ್ರಾವಿಷನ್ಸ್ ಏನಾದರೂ ಅದಕ್ಕೆ ಅಡ್ಡ ಬಂದ್ರೆ ಅಥವಾ ಅದಕ್ಕೆ ಏನಾದರೂ ಎಫೆಕ್ಟ್ ಆಗೋಂಗಿದ್ರೆ ನೆಗೆಟಿವ್ ಆಗಿ ಅದನ್ನ ಪ್ರಾಹಿಬಿಟ್ ಮಾಡುತ್ತೆ. ಪಾಸಿಬಲ್ ಕ್ಲೈಮ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ಅಥವಾ ಪಾಸಿಬಲ್ ಕ್ಲೈಮ್ ಮಾಡೋದಕ್ಕೆ ಯಾವ್ದಾದ್ರು ಅಕೌಂಟಿಂಗ್ ಪಾಲಿಸೀಸ್ ಬಂದ್ಬಿಟ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಏನಾದರೂ ಆಗ್ತಾ ಇದ್ರೆ ಅದನ್ನ ನಾವು ಪ್ರಾಹಿಬಿಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದೆ. ಓಕೆ, ಬಟ್ under the insurance contract that are not existence at the reporting rate. Okay, so reporting date ದಿನ ಆ ಪ್ರಾವಿಷನ್ಸ್ ಏನಾದರೂ ಎಕ್ಸಿಸ್ಟೆನ್ಸ್ ಆಗಿಲ್ಲ ಅಂದ್ರೆ ಮಾತ್ರ ಅದು ಪ್ರಾವಿಷನ್ಸ್ ನ ಇಗ್ನೋರ್ ಮಾಡೋದಕ್ಕೆ ಅಥವಾ ಪ್ರಾಹಿಬಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ಡೇಟ್ ಅಲ್ಲಿ ಏನಾದರೂ ಎಕ್ಸಿಸ್ಟೆನ್ಸ್ ಇದ್ರೆ ಅದನ್ನೇ ಫಾಲೋ ಮಾಡೋಕ್ಕೆ ಹೇಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಬಿಸ್ನೆಸ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ ನಾನು ಪಕ್ಕ ಬರೆದ್ಬಿಟ್ಟಿರ್ತೀನಿ ಏನು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಅಗ್ರಿಮೆಂಟ್ ಅಲ್ಲಿ. ಸೊ ಇನ್ ಕೇಸ್ ಏನಾದರೂ ನನ್ಗೇನಾದ್ರೂ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ನನಗೆ 50% ಕ್ಲೈಮ್ ಮಾಡಬಹುದು ಅಂತ ಹೇಳ್ಬಿಟ್ಟು
ಮಾಡಬಹುದು ಅನ್ನೋದಕ್ಕಿಂತ ನನಗೆ 50% ಕ್ಲೈಮ್ ಮಾಡಿದ್ರೆ ಸಾಕು, ನನಗೆ 50% ಕ್ಲೈಮ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅಗ್ರಿಮೆಂಟ್ ಮಾಡಿ ಸಿಗ್ನೇಚರ್ ಮಾಡಿಬಿಟ್ಟಿರ್ತೀನಿ. ಸೊ ಈಗ ನನಗೆ ಬಿಸ್ನೆಸ್ ಅಲ್ಲಿ ಫ್ಯೂಚರ್ 3 ಇಯರ್ಸ್ ಆದ್ಮೇಲೆ 4 ಇಯರ್ಸ್ ಆದ್ಮೇಲೆ ಏನೋ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗೋಗಿರುತ್ತೆ. ಸೊ ಅಲ್ಲಿ ನನಗೆ ಪಾಸಿಬಲ್ ಆಗಿ 75% ಕ್ಲೈಮ್ ಆಗುತ್ತೆ. ಬಟ್ ನಾನು ಸ್ಟಾರ್ಟಿಂಗ್ ಯಾವಾಗ ರಿಪೋರ್ಟ್ ಮಾಡ್ಕೊಂಡಿದ್ನೋ ಆವಾಗ ಅಗ್ರಿಮೆಂಟ್ ಅಲ್ಲಿ ಏನ್ ಮಾಡಿದೀನಿ, 50% ಕ್ಲೈಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಆ ರಿಪೋರ್ಟಿಂಗ್ ಡೇಟ್ಗೆ ನಾನು ಆ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ 50% ಕ್ಲೈಮ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಓಕೆ, ನನಗೆ ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿಲ್ಲ ಆಯ್ತಾ. ಇವನ್ ಮೆನ್ಷನ್ ಮಾಡಿದ್ರೇನು ಅದು ನನಗೆ ಕ್ಲೈಮ್ ಆಗ್ತಾ ಇತ್ತು. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ 50% ಕ್ಲೈಮ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಅವ್ರು ಏನು ಪ್ರಾವಿಷನ್ಸ್ ನ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಇನ್ ಕೇಸ್ ಏನಾದ್ರು ನಾನು 50% ಬೇಡ ಅಂದ್ರೆ ಬೇಸ್ ನಾನು ಎಷ್ಟು ಕ್ಲೈಮ್ ಆಗುತ್ತೋ ಅಷ್ಟು ಕ್ಲೈಮ್ ಮಾಡಲಿ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ಡೇಟ್ ಅಲ್ಲಿ ನಾನು ಮೆನ್ಷನ್ ಮಾಡಿಲ್ಲ ಇಷ್ಟೇ ಕ್ಲೈಮ್ ಮಾಡಬೇಕು ಅಂತ. ಮ್ಯಾಕ್ಸಿಮಮ್ 75% ಕ್ಲೈಮ್ ಆಗೋದಕ್ಕೆ ಯಾವ್ಯಾವ ಪ್ರಾವಿಷನ್ಸ್ ಅಡ್ಡ ಬರುತ್ತೋ ಅದನ್ನೆಲ್ಲ ಪ್ರಾಹಿಬಿಟ್ ಮಾಡೋದಕ್ಕೆ ಚಾನ್ಸಸ್ ಕೊಡುತ್ತೆ ಈ ಅಕೌಂಟಿಂಗ್ ಪಾಲಿಸೀಸ್ ಅಂಡರ್ IFRS 4. ಓಕೆ, ಸೊ ಸಚ್ ಆಸ್ ಕ್ಯಾಟಸ್ಟ್ರೋಫ್ ಅಂಡ್ ಈಕ್ವಲೈಸೇಷನ್ ಪ್ರಾವಿಷನ್ಸ್. ಸೊ ಕ್ಯಾಟಸ್ಟ್ರೋಫ್ ಅಂತ ಹೇಳಿದ್ರೆ ಈಗ ದುರಂತ ಅಥವಾ ಏನಾದ್ರೂ ತುಂಬಾ ಎಫೆಕ್ಟ್ ಏನಾದ್ರೂ ಆದ್ರೆ ಆ ಈಕ್ವಲೈಸೇಷನ್ ಪ್ರಾವಿಷನ್ಸ್ ಬೇಸ್ ಮೇಲೆ ಎಷ್ಟು ಪಾಸಿಬಲ್ ಕ್ಲೈಮ್ ಆಗುತ್ತೋ ಅಷ್ಟು ಕ್ಲೈಮ್ ಮಾಡೋದಕ್ಕೆ ಇದು ಪರ್ಮಿಟ್ ಮಾಡುತ್ತೆ. ಓಕೆ, ಸೊ ದೇರ್ ಫೋರ್ ಇಟ್ ಗಿವ್ಸ್ ದಿ ಎಕ್ಸಂಪ್ಷನ್ಸ್ ಇನ್ ಸಮ್ ಕೇಸಸ್ ಅಲ್ಲಿ ಇದು ಎಕ್ಸಂಪ್ಷನ್ ಕೊಡುತ್ತೆ ಪ್ರಾವಿಷನ್ಸ್ಗೆ. ಓಕೆ, ಸೊ ಅದು ರಿಪೋರ್ಟಿಂಗ್ ಡೇಟ್ ಅಲ್ಲಿ ಏನ್ ಅಗ್ರಿಮೆಂಟ್ ಬೇಸ್ ಇರುತ್ತೋ ಅದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ರಿಕ್ವೈರ್ಡ್ ಎ ಟೆಸ್ಟ್ ಫಾರ್ ಅಡಿಕ್ವೆಸಿ ಆಫ್ ರೆಕಗ್ನೈಸ್ಡ್ ಇನ್ಶೂರೆನ್ಸ್ ಲಯಬಿಲಿಟೀಸ್ ಅಂಡ್ ಇಂಪೇರ್ಮೆಂಟ್ ಟೆಸ್ಟ್ ಫಾರ್ ಇನ್ಶೂರೆನ್ಸ್ ಅಸೆಟ್ಸ್. ಸೊ ಈಗ ಇದರಲ್ಲಿ 2 ಕಾನ್ಸೆಪ್ಟ್ ಇದೆ ನಿಮಗೆ, ಇನ್ಶೂರೆನ್ಸ್ ಲಯಬಿಲಿಟಿ ಮತ್ತೆ ಇನ್ಶೂರೆನ್ಸ್ ಅಸೆಟ್ಸ್. ಸೊ ಇನ್ಶೂರೆನ್ಸ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವ ಯಾವ ಅಸೆಟ್ಸ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು. ಓಕೆ, ವಾಟ್ ಈಸ್ ದ ಇನ್ಶೂರೆನ್ಸ್ ಲಯಬಿಲಿಟಿ, ನಿಮ್ಮ ಕಂಪನಿಯಿಂದ ಬೇರೊಬ್ಬರಿಗೆ ಕೊಡೋ ಲಯಬಿಲಿಟೀಸ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಸೊ ಈಗ ಅಡಿಕ್ವೆಸಿ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪಾಸಿಬಲ್ ಕ್ಲೈಮ್ ಆಗುತ್ತೋ ಅಷ್ಟು ಕ್ಲೈಮ್ ಮಾಡೋದಕ್ಕೆ. ಓಕೆ, ಈಗ ಲಯಬಿಲಿಟೀಸ್ ನ ಅವರು ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಕಂಪನಿಯಿಂದ ಎಷ್ಟು ಲಯಬಿಲಿಟೀಸ್ ಬೇರೊಬ್ಬರಿಗೆ ಕೊಡಬೇಕು ಅದ್ರ ಬೇಸ್ ಮೇಲೆ ಕ್ಲೈಮ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ಬೆನಿಫಿಟ್ಸ್ ನ ಅನಾಲಿಸಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಲಾಸ್ ಅಬ್ನಾರ್ಮಲ್ ಆಗಿ ಎಷ್ಟು ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ ಅದ್ರ ಬೇಸ್ ಮೇಲೆ ತಗೊಳ್ತೀವಿ. ಅಂದ್ರೆ ಅಡಿಕ್ವೆಸಿನ ಟೆಸ್ಟ್ ಮಾಡ್ತೀವಿ, ಎಷ್ಟು ಲಯಬಿಲಿಟೀಸ್ ಬೇರೊಬ್ಬರಿಗೆ ಇವ್ರ ಕಡೆಯಿಂದ ಅಥವಾ ಕಂಪನಿ ಕಡೆಯಿಂದ ಕ್ಲೈಮ್ ಮಾಡಬೇಕು. ಮತ್ತೆ ಅಸೆಟ್ಸ್ ಬಂದ್ಬಿಟ್ಟು ಎಷ್ಟು ಇಂಪೇರ್ಮೆಂಟ್ ಅಂದ್ರೆ ದುರ್ಬಲತೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಇಂಪೇರ್ಮೆಂಟ್, ಎಷ್ಟು ಅಸೆಟ್ಸ್ ಬಂದ್ಬಿಟ್ಟು ಡಿಸ್ಟ್ರಾಯ್ ಆಗಿದೆ, ಡ್ಯಾಮೇಜ್ ಆಗಿದೆ ಅದನ್ನ ಟೆಸ್ಟ್ ಮಾಡ್ತಾರೆ. ದಟ್ ಈಸ್ ದ ಕೇಸ್ ಆಫ್ ರಿಕ್ವೈರ್ಡ್ ಎ ಟೆಸ್ಟ್ ಆಫ್ ಅಡಿಕ್ವೆಸಿ ಆಫ್ ದಿ ಇನ್ಶೂರೆನ್ಸ್ ಲಯಬಿಲಿಟೀಸ್ ಅಂಡ್ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಿದೆ ಇದು, requires an insurer to keep the insurance liabilities in its balance sheet until they are discharged or cancelled or expire or prohibits or offset the insurance liabilities against related insurance assets. ಸೊ ಈಗ ಬ್ಯಾಲೆನ್ಸ್ ಶೀಟ್ ಅಂದಮೇಲೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಇರುತ್ತೆ. ಸೊ ಇಲ್ಲಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಪ್ರಕಾರ ಅಂದ್ರೆ IFRS 4 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ಶೂರರ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಥವಾ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾವಾಗವರೆಗೂ, ದಟ್ ಈಸ್ ಅಂಟಿಲ್ ಡಿಸ್ಚಾರ್ಜ್ ಆದ್ರೆ ಲಯಬಿಲಿಟೀಸ್ ನ ಕ್ಯಾನ್ಸಲ್ ಮಾಡೋವರೆಗೂ ಅಥವಾ ಅದು ಎಕ್ಸ್ಪೈರ್ ಆಗೋವರೆಗೂ ಅಥವಾ ಪ್ರಾಹಿಬಿಟ್ ಮಾಡೋವರೆಗೂ ಅಥವಾ ಆಪ್ಸೆಟ್ ಮಾಡೋವರೆಗೂ ಇದನ್ನೆಲ್ಲ ಯಾವ್ದ್ರ ಅಗೇನೆಸ್ಟ್ ಆಗಿ ಮಾಡಬೇಕು, ಎಷ್ಟು ಕಂಪನಿಯಲ್ಲಿ ಫೈನಾನ್ಷಿಯಲ್ ಅಂದ್ರೆ ಇನ್ಶೂರೆನ್ಸ್ ಅಸೆಟ್ಸ್ ಇದೆ ಅದರ ಅಗೇನೆಸ್ಟ್ ಆಗಿ ಸೆಟ್ ಮಾಡೋವರೆಗೂ ಆ ಲಯಬಿಲಿಟೀಸ್ ನ ರೆಕಗ್ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಲಾಂಗ್ ವಿತ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಸೊ ಈಗ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಯಾವ್ದಾದ್ರ ಜೊತೆಗೆ ಅಗೇನೆಸ್ಟ್ ಆಗಿ ಸೆಟ್ ಮಾಡ್ತಾರೆ. ಈಗ ಇನ್ಶೂರೆನ್ಸ್ ನಾನು ಒಂದು 5 lakhs ಕೊಡಬೇಕು ಅಂತ ಹೇಳಿದ್ರೆ ಬೇರೆ ಕಂಪನಿಗೆ ಬೇಸ್ಡ್ ಆನ್ ದಿ ಇನ್ಶೂರೆನ್ಸ್ ಲಯಬಿಲಿಟೀಸ್, ನನ್ನ ಅಸೆಟ್ಸ್ ಬಂದ್ಬಿಟ್ಟು ಕಂಪನಿಯಲ್ಲಿ 5 lakhs ಗಿಂತ ಜಾಸ್ತಿ ಇದೆ, ಇನ್ಕಮ್ ಬರುತ್ತೆ ಮತ್ತೆ ಪ್ರಾಫಿಟ್ಸ್ ಬರುತ್ತೆ. ಅದ್ರ ಜೊತೆಗೆ ಈ 5 lakhs ಏನ್ ಕೊಡಬೇಕು ಅದ್ರ ಜೊತೆಗೆ ಎಲ್ಲ ಅಗೇನೆಸ್ಟ್ ಆಗಿ ಅಡ್ಜಸ್ಟ್ ಮಾಡ್ತಾ ಹೋಗ್ತಾರೆ, ಆಪ್ಸೆಟ್ ಮಾಡ್ತಾ ಹೋಗ್ತಾರೆ. ಅಂಟಿಲ್ ಇಟ್ ವಿಲ್ ಬಿ ಗೋಯಿಂಗ್ ಟು ಎಕ್ಸ್ಪೈರ್, ಅಂಟಿಲ್ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ಯಾನ್ಸಲ್, ಅಂಟಿಲ್ ಇಟ್ ವಿಲ್ ಬಿ ಗೋಯಿಂಗ್ ಟು ಡಿಸ್ಚಾರ್ಜ್, ದ ಕಂಪನಿ ನೀಡ್ ಟು ರೆಕಗ್ನೈಸ್ ದಿ financial, that is the insurance liability in its balance sheet against related insurance assets, related insurance income, related insurance expenses. Okay, so from reinsurance contract against the expenses or income from the related insurance contract. So in case of reinsurance contract allu ashte illi mention martidare, it is required by insurer to keep the insurance liability in its balance sheet until they are discharged, cancelled, and expire or prohibit or offsetting the insurance liabilities against the related insurance assets and income or expenses. That is from reinsurance contract. ಓಕೆ, ಸೊ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಪ್ಲಿಕಬಲ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ನ ತಗೊಳ್ತಾರೆ. ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲೂ ಇದೇ ತರ ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಾರೆ. ದಟ್ ಈಸ್ ಫ್ರಮ್ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಗೇನೆಸ್ಟ್ ಎಕ್ಸ್ಪೆನ್ಸಸ್ ಇನ್ಕಮ್ ಫ್ರಮ್ ದಿ ರಿಲೇಟೆಡ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲೂ ಯಾವ ತರ ಸೆಟ್ ಮಾಡ್ತಾರೆ, ಯಾವ್ದ್ರ ಅಗೇನೆಸ್ಟ್ ಆಗಿ ಸೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಫ್ರಮ್ ದಿ ರಿಲೇಟೆಡ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಯಾವ್ದಾದ್ರು ಇದ್ರೆ ಅದ್ರ ಬೇಸ್ ಮೇಲೆ ರೀಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲೂ ಈ ತರ ಸೆಟ್ ಮಾಡ್ಕೊಳ್ತಾ ಬರ್ತಾರೆ ಇನ್ಶೂರೆನ್ಸ್ ಲಯಬಿಲಿಟೀಸ್ ಏನಾದ್ರು ಇದ್ರೆ.
ಓಕೆ, ಸೊ ದಿಸ್ ಇಸ್ ದ ಅಕೌಂಟಿಂಗ್ ಪಾಲಿಸೀಸ್. ಈ ಕೇಸಸ್ ಅಲ್ಲಿ ಪ್ರಾವಿಷನ್ಸ್ ನ ಎಕ್ಸಂಪ್ಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ರಿಲೇಟೆಡ್ ಟು ಅಕೌಂಟಿಂಗ್ ಪಾಲಿಸೀಸ್, see changes in accounting policy. ಸೊ ಇಲ್ಲಿ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸಿ, ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡೋದಕ್ಕೆ ಕಂಪನಿಗೆ ಪರ್ಮಿಷನ್ ಕೊಡುತ್ತೆ. ಓಕೆ, ಸೊ ಯಾವಾಗ ಪರ್ಮಿಷನ್ಸ್ ಕೊಡುತ್ತೆ, ಯಾವ್ದ್ರ ಬೇಸ್ ಮೇಲೆ, ಯಾವ ಕಂಡೀಷನ್ಸ್ ಬೇಸ್ ಮೇಲೆ ಪರ್ಮಿಷನ್ ಕೊಡುತ್ತೆ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ. ಸೊ ಅಕೌಂಟಿಂಗ್ ಪಾಲಿಸೀಸ್ ಕಂಪ್ಲೀಟ್ ಆಗಿ ಕಂಪನಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಇದ್ರೆ ಮಾತ್ರ ಅಥವಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕಂಪನಿ ಕೂಡ ಟ್ರೈ ಮಾಡುತ್ತೆ. ಓಕೆ, ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಕಂಪನಿಗೆ ಚೇಂಜ್ ಮಾಡ್ಕೋಬಹುದು ಅಕೌಂಟಿಂಗ್ ಪಾಲಿಸಿ ಅಂತ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ, ಇಟ್ ಮಸ್ಟ್ ಬಿ ಸ್ಯಾಟಿಸ್ಫೈ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ and conditions or criteria fulfill ಮಾಡಬೇಕು. Let's see what are the criteria to change the accounting policies if it is benefited to the company. See, International Financial Reporting Standard 4 IFRS 4 permit and insurance to change its accounting policies for the insurance company or contract only if insurer cannot introduce any of the following practices. Okay, so ಈ ಬಿಲೋ ಏನ್ ಕಂಡೀಷನ್ಸ್ ಕೊಟ್ಟಿದಾರೋ ಇದ್ರಲ್ಲಿ ಏನಾದ್ರೂ ಎಂಗೇಜ್ ಆಗಿಲ್ಲ ಅಂದ್ರೆ ಮಾತ್ರ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಪರ್ಮಿಟ್ ಅಂಡ್ ಇನ್ಶೂರೆನ್ಸ್ ಟು ಚೇಂಜ್ ಆರ್ ಇನ್ಶೂರರ್ ಟು ಚೇಂಜ್ ದಿ ಅಕೌಂಟಿಂಗ್ ಪಾಲಿಸಿ ಫಾರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಓನ್ಲಿ ಇಫ್ ದ ಇನ್ಶೂರರ್ ಬಂದ್ಬಿಟ್ಟು ಯಾವಾಗ ಈ ಫಾಲೋಯಿಂಗ್ ಕ್ರೈಟೀರಿಯಾಸ್ ನ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ, ಇದರಲ್ಲಿ ಎಂಗೇಜ್ ಆಗಿಲ್ಲ ಅಂದಾಗ ಮಾತ್ರ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಮೆಜರಿಂಗ್ ಇನ್ಶೂರೆನ್ಸ್ ಲಯಬಿಲಿಟಿ ಆನ್ ಅನ್ಡಿಸ್ಕೌಂಟೆಡ್ ಬೇಸಿಸ್. ಓಕೆ, ಸೊ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಅನ್ಡಿಸ್ಕೌಂಟೆಡ್ ಬೇಸಿಸ್ ಅಲ್ಲಿ ಇನ್ ಕೇಸ್ ಏನಾದ್ರೂ, ದಟ್ ಈಸ್ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಏನಾದ್ರೂ ಅನ್ಡಿಸ್ಕೌಂಟೆಡ್ ಬೇಸಿಸ್ ಅಲ್ಲಿ ಏನಾದ್ರೂ ಮೆಜರ್ ಮಾಡಿದ್ರೆ ಆಗ ಪರ್ಮಿಷನ್ ಕೊಡೋದಿಲ್ಲ, ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಓಕೆ, ಸೊ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಏನಾದ್ರೂ ಆದ್ರೆ ಇಲ್ಲಿ ಫಸ್ಟ್ ಇನ್ನೊಂದ್ಸರಿ ಓದ್ಕೊಳ್ಳಿ. ಓನ್ಲಿ ಇಫ್ ಅನ್ ಇನ್ಶೂರರ್ ಕ್ಯಾನ್ ನಾಟ್ ಇಂಟ್ರೊಡ್ಯೂಸ್ ಎನಿ ಆಫ್ ದಿ ಫಾಲೋಯಿಂಗ್. ಸೊ ಬಿಲೋ ಕಂಡೀಷನ್ಸ್ ಏನಿದ್ರೆ ಅದರಲ್ಲಿ ಎಂಗೇಜ್ ಆಗಿಲ್ದೇ ಇದ್ದಾಗ ಮಾತ್ರ ಪರ್ಮಿಷನ್ ಕೊಡುತ್ತೆ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಅದರಲ್ಲಿ ಫಸ್ಟ್ ಕಂಡೀಷನ್ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಅನ್ಡಿಸ್ಕೌಂಟೆಡ್ ಬೇಸಿಸ್ ಅಲ್ಲಿ ಏನಾದ್ರೂ ಮೆಜರ್ ಮಾಡಿದ್ರೆ ಆಗ ಪರ್ಮಿಷನ್ ಕೊಡೋದಿಲ್ಲ, ಚೇಂಜ್ ಮಾಡ್ಕೊಳ್ಳಿ ಅಕೌಂಟಿಂಗ್ ಪಾಲಿಸೀಸ್ ನ ಅಂತ ಹೇಳ್ಬಿಟ್ಟು. ಓಕೆ, ಸೊ ಡಿಸ್ಕೌಂಟೆಡ್ ಬೇಸಿಸ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಸೊ ಈ ಸಿಚುವೇಶನ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಅಂತ. ಬಟ್ ಅನ್ಡಿಸ್ಕೌಂಟೆಡ್ ಬೇಸಿಸ್ ಅಲ್ಲಿ ಏನಾದ್ರೂ ಮೆಜರ್ ಮಾಡಿದ್ರೆ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ಆಗ ಪರ್ಮಿಷನ್ ಕೊಡೋದಿಲ್ಲ. ಸೊ ಚೇಂಜ್ ಮಾಡ್ಕೋಬಹುದು ಬೆನಿಫಿಟ್ ಆಗೋ ರೀತಿಯಲ್ಲಿ ನಿಮಗೆ ಅಕೌಂಟಿಂಗ್ ಪಾಲಿಸೀಸ್ ನ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಮೆಜರಿಂಗ್ ಕಾಂಟ್ರಾಕ್ಚುಯಲ್ ರೈಟ್ಸ್ ಟು ದ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ fees at an amount that exceeds their fair value as implied by the comparison with the current market. So ಇಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಈಗ based on the certain criteria we are going to enter into the contractual obligation with the insurance company. Iga it measuring the contractual rates to the future investment management fees at the amount at that the exceeds their fair value ಅಂತ ಹೇಳಿದ್ರೆ, ಈಗ ಫ್ಯೂಚರ್ ಅಲ್ಲಿ ಅಂದ್ರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಗೆ ಎಂಟರ್ ಆದ್ಮೇಲೆ so we have to pay the some premium to the management, right? So if the investment management fees ಏನು ನಾವು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಅಥವಾ ಕಾಂಟ್ರಾಕ್ಚುಯಲ್ ರೇಟ್ಸ್ ಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಬೇಸ್ ಮೇಲೆ ಎಂಟರ್ ಆಗ್ತೀವೋ ಆಗ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಫೀಸ್ ಸ್ಟಾರ್ಟಿಂಗ್ ಅಲ್ಲಿ ಎಂಟರ್ ಆಗೋವಾಗ ಏನು ನಾವು ಫೀ ಪೇ ಮಾಡ್ತೀವೋ ಅಥವಾ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಟು ಟೇಕ್ ದ ಇನ್ಶೂರೆನ್ಸ್ ರಿಸ್ಕ್ ಆರ್ ಟು ಟ್ರಾನ್ಸ್ಫರ್ ದಿ ಇನ್ಶೂರೆನ್ಸ್ ರಿಸ್ಕ್. ಸೊ ಏನು ಫೀಸ್ ಪೇ ಮಾಡಿರ್ತೀವೋ ಆ ಅಮೌಂಟ್ ಬಂದ್ಬಿಟ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂಗಿಂತ ಏನಾದ್ರೂ ಎಕ್ಸೀಡ್ ಏನಾದ್ರೂ ಆಗೋಗಿದ್ರೆ, ಓಕೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಾವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವೋ ಸ್ಟಾರ್ಟಿಂಗ್ ಅಲ್ಲಿ ಅದು ಬಂದ್ಬಿಟ್ಟು ಫೇರ್ ವ್ಯಾಲ್ಯೂಗಿಂತ ಏನಾದ್ರೂ ಎಕ್ಸೀಡ್ ಆಗೋಗಿದ್ರೆ ಆಗ ಬಂದ್ಬಿಟ್ಟು ಅಕೌಂಟಿಂಗ್ ಪಾಲಿಸೀಸ್ ನ ಕಂಪನಿಗೆ ಬೆನಿಫಿಟ್ ಆಗೋ ರೀತಿನಲ್ಲಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ. ಓಕೆ, ಇಫ್ ಇಟ್ ಡಸ್ ನಾಟ್ ಎಕ್ಸೀಡ್ಸ್ ಮೇ ಬಿ ಸಮ್ ಕೇಸಸ್ ಅಲ್ಲಿ ಪರ್ಮಿಟ್ ಮಾಡಬಹುದು, ಅಕೌಂಟಿಂಗ್ ಪಾಲಿಸೀಸ್ ನ ನಿಮ್ಮ ಕಂಪನಿಗೆ ಬೆನಿಫಿಟ್ ಆಗೋ ರೀತಿನಲ್ಲಿ ಚೇಂಜ್ ಮಾಡ್ಕೋಬಹುದು ಅಂತ. ಇಲ್ಲಿ ಅದನ್ನೇ ಹೇಳ್ತಿರೋದು, ನಾವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಿರೋ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಫೀಸ್ ದಟ್ ಅಮೌಂಟ್ ಎಕ್ಸೀಡ್ಸ್ ದೇರ್ ಫೇರ್ ವ್ಯಾಲ್ಯೂ ಆಸ್ ಇಟ್ ಈಸ್ ಇಂಪ್ಲೈಡ್ ಬೈ ದಿ ಕಂಪ್ಯಾರಿಸನ್ ವಿತ್ ದ ಕರೆಂಟ್ ಮಾರ್ಕೆಟ್. ಸೊ ಈಗ ಫೇರ್ ವ್ಯಾಲ್ಯೂಗಿಂತ ಏನಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಏನಾದ್ರು ಎಕ್ಸೀಡ್ ಆದ್ರೆ ಆಗ ಪರ್ಮಿಷನ್ ಕೊಡೋದಿಲ್ಲ, ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ದಟ್ ಈಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4. ಸೊ ಇದು
ಇದು ಫೇರ್ ವ್ಯಾಲ್ಯೂ ಮತ್ತೆ ಅಮೌಂಟ್ ಯಾವ್ದ್ರ ಬೇಸ್ ಮೇಲೆ ಗೊತ್ತಾಗುತ್ತೆ ಅಂತಾರೆ, ಯಾವಾಗ ನಾವು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂಗೆ ಕಂಪೇರ್ ಮಾಡ್ತೀವೋ ಆಗ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಈ ಸಿಚುವೇಶನ್ಸ್ ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ. ನೆಕ್ಸ್ಟ್, ಯೂಸಿಂಗ್ ನಾನ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ಫಾರ್ ದ ಇನ್ಶೂರೆನ್ಸ್ ಲಯಬಿಲಿಟೀಸ್ ಆಫ್ ದಿ ಸಬ್ಸಿಡರೀಸ್. ಈಗ ಹೋಲ್ಡಿಂಗ್ ಕಂಪನಿ ಅಂಡ್ ಸಬ್ಸಿಡರಿ ಕಂಪನಿ. ಓಕೆ, ಸೊ ಯಾವ ಒಂದು ಕಂಪನಿ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವೊಂದು ಕಂಪನಿ ನಾನೊಂದು ಕಂಪನಿ, ಇನ್ ಕೇಸ್ ಏನಾದರೂ ನಾನು ನಿಮ್ಮ ಕಂಪನಿಯನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ 50%ಗಿಂತ ಜಾಸ್ತಿ ಶೇರ್ಸ್ ನಾನು ನಿಮ್ಮ ಕಂಪನಿನಲ್ಲಿ ಪರ್ಚೇಸ್ ಮಾಡಿರಬೇಕು ಅಥವಾ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಆಗ ನಿಮ್ಮ ಕಂಪನಿನಲ್ಲಿ ನಾನು ಕಂಟ್ರೋಲ್ ಮಾಡಬಹುದು ಅಥವಾ ನಿಮ್ಮ ಕಂಪನಿಯನ್ನು ನಾನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ದೆನ್ ನಾನು ಬಂದ್ಬಿಟ್ಟು ಹೋಲ್ಡಿಂಗ್ ಕಂಪನಿ ಆಗ್ತೀನಿ, ನೀವು ಬಂದ್ಬಿಟ್ಟು ಸಬ್ಸಿಡರಿ ಕಂಪನಿ ಆಗ್ತೀರಾ. ಓಕೆ, ಸೊ ಈ ಸಿಚುವೇಶನ್ಸ್ ಅಲ್ಲಿ ಇನ್ ಕೇಸ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಏನಾದರೂ ಎಂಟರ್ ಆದಾಗ ಅಥವಾ IFRS 4 ಅಪ್ಲಿಕಬಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಯಾವಾಗ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ನ ಫಾಲೋ ಮಾಡ್ತಾ ಇರ್ತಾರೋ ರಿಲೇಟೆಡ್ ಟು ಇನ್ಶೂರೆನ್ಸ್ ಲಯಬಿಲಿಟೀಸ್ ಆಫ್ ದಿ ಸಬ್ಸಿಡರಿ, ಆಗ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು. ಬಟ್ ಯಾವಾಗ ಇವರು ನಾನ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ಏನಾದರೂ ಫಾಲೋ ಮಾಡ್ತಿದ್ರೆ ರಿಲೇಟೆಡ್ ಟು ಇನ್ಶೂರೆನ್ಸ್ ಲಯಬಿಲಿಟಿ, ಆಗ ಈ IFRS 4 ಬಂದ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ, ನೀವು ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ಏನಾದರೂ ಫಾಲೋ ಮಾಡಿದ್ರೆ ಪರ್ಮಿಷನ್ ಕೊಡುತ್ತೆ, ಚೇಂಜ್ ಮಾಡ್ಕೋಬಹುದು ಕಂಪನಿಗೆ ಬೆನಿಫಿಟ್ ಆಗೋ ರೀತಿನಲ್ಲಿ ಇದ್ರೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಒಂದೊಂದಕ್ಕೂ ಒಂದೊಂದು ಅಕೌಂಟಿಂಗ್ ಪಾಲಿಸೀಸ್ ನ ಫಾಲೋ ಮಾಡ್ತಾ ಇದ್ರೆ ಪರ್ಮಿಷನ್ ಕೊಡೋದಿಲ್ಲ. ಓಕೆ, ಸೊ ಅಲ್ಲಿ ಮಿಸ್ ಮ್ಯಾಚ್ ಆಗೋಗುತ್ತೆ ಅಕೌಂಟಿಂಗ್ ಪಾಲಿಸೀಸ್ ಮತ್ತೆ ಟ್ರೀಟ್ಮೆಂಟ್ಸು ಅಷ್ಟೇ, ಐಟಮ್ಸ್ ನ ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ದ ಕೇಸ್ ಯೂಸಿಂಗ್ ನಾನ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ಫಾರ್ ದ ಇನ್ಶೂರೆನ್ಸ್ ಲಯಬಿಲಿಟೀಸ್ ಆಫ್ ದ ಸಬ್ಸಿಡರಿ. ಇನ್ ಕೇಸ್ ಏನಾದರೂ ಸಬ್ಸಿಡರಿ ಇನ್ಶೂರೆನ್ಸ್ ಲಯಬಿಲಿಟೀಸ್ ಬಗ್ಗೆ ನಾನ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್ ನ ಫಾಲೋ ಮಾಡಿ ಏನಾದರೂ ರೆಕಗ್ನೈಸ್ ಮಾಡ್ತಾ ಇದ್ರೆ ಅಥವಾ ಟ್ರೀಟ್ ಮಾಡ್ತಾ ಇದ್ರೆ ಐಟಮ್ಸ್ ನ, ಆಗ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ IFRS 4. ನೆಕ್ಸ್ಟ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ವೆನ್ ಆನ್ ಇನ್ಶೂರರ್ changes its accounting policies for the insurance liabilities, then it is required to reclassify that is okay 1 minute liabilities, then it required to reclassify. So idu 2 alla TO idu. Okay, so when an insurer changes its accounting policies for the insurance liabilities, then it requires to reclassify some financial assets ಮತ್ತು financial liabilities also at fair ಥ್ರೂ ದ ಪ್ರಾಫಿಟ್ ಅಂಡ್ ಲಾಸ್. ಸೊ ಅಸೆಟ್ ರೀಕ್ಲಾಸಿಫಿಕೇಶನ್. ಸೊ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಓನ್ಲಿ ಲಯಬಿಲಿಟೀಸ್ ನ ಮಾತಾಡ್ತೀರಾ, ಇಲ್ಲಿ ಅಸೆಟ್ ನ ರೀಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಕಂಪನಿ ಅಸೆಟ್ ರೀಕ್ಲಾಸಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅಸೆಟ್ ರೀಕ್ಲಾಸಿಫಿಕೇಶನ್ ಅಲ್ಲಿ ಏನಾದರೂ ಅಕೌಂಟಿಂಗ್ ಪಾಲಿಸೀಸ್ ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ಶೂರರ್ ಬಂದ್ಬಿಟ್ಟು ಅಸೆಟ್ಸ್ ನ ಫೈನಾನ್ಷಿಯಲ್ ಅಸೆಟ್ಸ್ ನ ರೀಕ್ಲಾಸಿಫಿಕೇಶನ್ ಮಾಡ್ಕೋಬೇಕು. ಓಕೆ, ಅಂಡ್ ಆಲ್ಸೋ ಇನ್ಶೂರೆನ್ಸ್ ಲಯಬಿಲಿಟೀಸ್ ನ ರೀಕ್ಲಾಸಿಫಿಕೇಶನ್ ಮಾಡ್ಕೋಬೇಕು. ಇಲ್ಲೇ ಹೇಳ್ತಿದ್ದಾನೆ, ವೆನ್ ಆನ್ ಇನ್ಶೂರರ್ changes its accounting policies for insurance liabilities. ಅಂದ್ರೆ ಇನ್ಶೂರೆನ್ಸ್ ಲಯಬಿಲಿಟೀಸ್ಗೆ ಏನಾದರೂ ಅಕೌಂಟಿಂಗ್ ಪಾಲಿಸೀಸ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ರಿಕ್ವೈರ್ಡ್ ಟು ರೀಕ್ಲಾಸಿಫೈ ಸಮ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್. ಸೊ ಸಮ್ ಫೈನಾನ್ಷಿಯಲ್ ಅಸೆಟ್ಸ್ನ ರೀಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ಬೇಸ್ಡ್ ಆನ್ ದಿ ಫೇರ್ ವ್ಯಾಲ್ಯೂ ಮೆಜರ್ಮೆಂಟ್ ಥ್ರೂ ಪ್ರಾಫಿಟ್ ಅಂಡ್ ಲಾಸು. ಈಗ ಅಸೆಟ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಮತ್ತೆ ಲಾಸು ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ಈ ಅಸೆಟ್ಸ್ನ ಪರ್ಚೇಸ್ ಮಾಡಿದ್ರೆ ಇಷ್ಟು ಬರುತ್ತೆ, ಸೊ ಇನ್ ಕೇಸ್ ಇದು ಪರ್ಚೇಸ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬೇಸ್ ಮೇಲೆ ಅಸೆಟ್ಸ್ನ ರೀಕ್ಲಾಸಿಫಿಕೇಶನ್ ಆದ್ರೂ ಮಾಡ್ಕೊಂಡ್ರೆ ನಮಗೆ ಲಯಬಿಲಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ಅಕೌಂಟಿಂಗ್ ಪಾಲಿಸೀಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಥವಾ ರಿಲೇಟೆಡ್ ಟು ಇನ್ಶೂರೆನ್ಸ್ ಲಯಬಿಲಿಟೀಸ್ ಏನಾದರೂ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಅಸೆಟ್ ರೀಕ್ಲಾಸಿಫಿಕೇಶನ್ ಫಸ್ಟ್ ಮಾಡ್ಕೋಬೇಕು, ಮತ್ತೆ ಇನ್ಶೂರೆನ್ಸ್ ಲಯಬಿಲಿಟೀಸ್ನ ರೀಕ್ಲಾಸಿಫೈ ಮಾಡಿಕೊಂಡು ಮೆಜರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಸಿಚುವೇಶನ್ಸ್ ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಸಿಮಿಲರ್ಲಿ ಡಿಸ್ಕ್ಲೋಜರ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪಾಲಿಸೀಸ್ನ ಯಾವಾಗ ಚೇಂಜ್ ಮಾಡ್ಕೋಬೇಕು, ಯಾವಾಗ ಅಪ್ಲಿಕಬಲ್ ಆಗುತ್ತೆ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ 4 ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳೋದು ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಈಗ ಇನ್ಶೂರೆನ್ಸ್ IFRS 4 ಬಂದ್ಬಿಟ್ಟು ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಯಾವ ತರ ಅಕೌಂಟಿಂಗ್ ಪಾಲಿಸೀಸ್ನ ಡಿಸ್ಕ್ಲೋಸ್ ಮಾಡಬೇಕು, ಯಾಕೆ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಪೆಸಿಫಿಕೇಶನ್ ಮಾಡಿದೆ. ಅಂದ್ರೆ ಡಿಸ್ಕ್ಲೋಜರ್ ಅಲ್ಲಿ ಸಿ ದ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ದಟ್ ಈಸ್ IFRS 4 ಸ್ಟ್ಯಾಂಡರ್ಡ್ ರಿಕ್ವೈರ್ ಡಿಸ್ಕ್ಲೋಜರ್ ಆಫ್, ಏನು ಡಿಸ್ಕ್ಲೋಜರ್ ಮಾಡಬೇಕು IFRS 4 ಪ್ರಕಾರ ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ದೇರ್ ಆರ್ 2 ಪಾರ್ಟ್ಸ್ ಇನ್ ಕೇಸ್ ಆಫ್ ಡಿಸ್ಕ್ಲೋಜರ್. ಸೊ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಹೇಳ್ಬಿಟ್ಟು 2 ಪಾರ್ಟ್ ಇದೆ. ಓಕೆ, ಸೊ ಪಾರ್ಟ್ ಎ ಏನಕ್ಕೆ, ಪಾರ್ಟ್ ಎ ನಲ್ಲಿ ಏನ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಸಿ ದ ಇನ್ಫಾರ್ಮೇಶನ್ ದಟ್ ಹೆಲ್ಪ್ಸ್ ಟು ದ ಯೂಸರ್ ಟು ಅಂಡರ್ಸ್ಟ್ಯಾಂಡ್ ದಿ ಅಮೌಂಟ್ ಇನ್ ದ ಇನ್ಶೂರೆನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಅರೈಸಸ್ ಫ್ರಮ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್.
ಅಂದ್ರೆ ಪಾರ್ಟ್ ಎ ನಲ್ಲಿ ಏನ್ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಂದ ಅಮೌಂಟ್ ಅರೈಸ್ ಆಗಿದೆ, ಅದು ಯೂಸರ್ಸ್ಗೆ ಬೆನಿಫಿಟ್ ಆಗೋ ರೀತಿನಲ್ಲಿ, ಅಂಡರ್ಸ್ಟ್ಯಾಂಡಬಲ್ ಆಗೋ ರೀತಿನಲ್ಲಿ ನಾವು ಪಾರ್ಟ್ 1 ನಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಆಗಿ ಪಾರ್ಟ್ ಬಿ ನಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ಇನ್ಫಾರ್ಮೇಶನ್ ದಟ್ ಹೆಲ್ಪ್ಸ್ ಟು ಯೂಸರ್ ಟು ಇವ್ಯಾಲ್ಯೂಯೇಟ್ ದ ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ರಿಸ್ಕ್ ಅರೈಸಿಂಗ್ ಫ್ರಮ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಪಾರ್ಟ್ ಎ ನಲ್ಲಿ ಎಷ್ಟು ಅಮೌಂಟ್ ಕಾಂಟ್ರಾಕ್ಟ್ ಅಂತ ಅರೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸ್ಕ್ಲೋಸ್ ಮಾಡಬೇಕು. ಸೆಕೆಂಡ್ ಬಿ ನಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದ ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ರಿಸ್ಕ್, ಆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಷ್ಟು ಅಮೌಂಟ್ ಅರೈಸ್ ಆಗಿದೆ ಅಂತ ಹೇಳಿದ್ರೆ ದ ನೇಚರ್ ಆಫ್ ರಿಸ್ಕ್ ಬಂದ್ಬಿಟ್ಟು ಎಷ್ಟು ಇರಬಹುದು ಅನ್ನೋದಕ್ಕೆ ತಿಳ್ಕೊಬೇಕಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಮತ್ತೆ ಲೆಂಡರ್ಸ್ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಅಂದ್ರೆ ಯಾವ ಮೆಥಡ್ಸ್, ಯಾವ ಒಂದು ರಿಸ್ಕ್ ಅಪ್ಲಿಕಬಲ್ ಆಗಿದೆ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಬೇಕು ಟು ನೋ ದ ಲೆವೆಲ್ ಆಫ್ ರಿಸ್ಕ್ ಅಂಡ್ ಸ್ಟೇಟಸ್ ಆಫ್ ದಿ ರಿಸ್ಕ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಸೊ ಈಗ ಪಾರ್ಟ್ 1 ಮತ್ತೆ ಪಾರ್ಟ್ ಬಿ ಏನೇನೆಲ್ಲ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡೋಣ ಏನ್ ಡಿಸ್ಕ್ಲೋಸ್ ಮಾಡ್ತಿದೆ ಪಾರ್ಟ್ ಎ ನಲ್ಲಿ, ಪಾರ್ಟ್ ಬಿ ನಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಪಾರ್ಟ್ 1. ಸೊ ಈ ಪಾರ್ಟ್ 1 ನಲ್ಲಿ ಮೇಜರ್ ಆಗಿ ಏನ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ರೆ, ಸೊ ಪಾರ್ಟ್ 1 ನಿಮಗೆ ಗೊತ್ತಿದೆ, ದಿಸ್ ಇಸ್ ದ ಇನ್ಫಾರ್ಮೇಶನ್ ದಿಸ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಯೂಸರ್ ಟು ಅಂಡರ್ಸ್ಟ್ಯಾಂಡ್ ದಿ ಅಮೌಂಟ್ ಇನ್ ದ ಇನ್ಶೂರೆನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಅರೈಸ್ ಫ್ರಮ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಎಷ್ಟು ಅಮೌಂಟ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಂದ ಅರೈಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಸಿಚುವೇಶನ್ ಅಲ್ಲಿ ಪಾರ್ಟ್ ಎ ನಲ್ಲಿ ಅದು ಗೊತ್ತಾಗಬೇಕಂತಲ್ಲ ನಾವು ಯಾವ ಒಂದು ಅಕೌಂಟಿಂಗ್ ಪಾಲಿಸೀಸ್ ನ ಅಥವಾ ಏನ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ಪಾರ್ಟ್ ಎ ನಲ್ಲಿ ಸಿ ದ ಅಕೌಂಟಿಂಗ್ ಪಾಲಿಸೀಸ್ ಫಾರ್ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂಡ್ ರಿಲೇಟೆಡ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಮತ್ತೆ ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್. ಸೊ ಈಗ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಆಗಿದೀವಿ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಅಸೆಟ್ಸ್ ಯಾವ್ದಿದೆ, ಅದಕ್ಕೆ ರಿಲೇಟೆಡ್ ಆಗಿ ಲಯಬಿಲಿಟೀಸ್ ಯಾವ್ದಿದೆ, ಮತ್ತೆ ಇನ್ಕಮ್ಸ್ ಎಷ್ಟು ಜನರೇಟ್ ಆಗಿದೆ, ಮತ್ತೆ ಎಕ್ಸ್ಪೆನ್ಸಸ್ ಎಷ್ಟು ಇನ್ಕರ್ ಆಗಿದೆ, ಅದನ್ನೆಲ್ಲ ನಾವು ಅಕೌಂಟಿಂಗ್ ಪಾಲಿಸೀಸ್ ಜೊತೆಗೆ ರೆಕಗ್ನೈಸ್ ಮಾಡಿ ಡಿಸ್ಕ್ಲೋಸ್ ಮಾಡಬೇಕು ಬೇಸ್ಡ್ ಆನ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಈಗ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ ನಿಮ್ಮ ಅಸೆಟ್ಸ್ ರಿಲೇಟ್ ಆಗಿದೆಯಾ, ಲಯಬಿಲಿಟೀಸ್ ರಿಲೇಟ್ ಆಗಿದೆಯಾ, ಪ್ರಾಫಿಟ್ ಜನರೇಟ್ ಆಗಿದೆಯಾ, ಅಥವಾ ಇನ್ಕಮ್ಸ್ ಜನರೇಟ್ ಆಗಿದೆಯಾ, ಅಥವಾ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆಯಾ, ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ನಾವು ಡಿಸ್ಕ್ಲೋಸ್ ಮಾಡಬೇಕು. ಇಷ್ಟು ಇನ್ಕಮ್ ಬಂದಿದೆ, ಇಷ್ಟು ಇನ್ಶೂರೆನ್ಸ್ ಅಸೆಟ್ಸ್ ಇದೆ, ಇಷ್ಟು ಇನ್ಶೂರೆನ್ಸ್ ಲಯಬಿಲಿಟೀಸ್ ಇದೆ, ಇಷ್ಟು ಇನ್ಕಮ್ ಬಂದಿದೆ, ಇಷ್ಟು ಎಕ್ಸ್ಪೆನ್ಸಸ್ ಬಂದಿದೆ ಈ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಮುಖಾಂತರ ಅಂತ ಹೇಳ್ಬಿಟ್ಟು ನಾವು ಅಕೌಂಟಿಂಗ್ ಪಾಲಿಸೀಸ್ ಜೊತೆಗೆ ಡಿಸ್ಕ್ಲೋಸ್ ಮಾಡಬೇಕು. ಅದು ಫಸ್ಟ್ ಪಾರ್ಟ್. ಸೊ ಇದು ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಯೂಸರ್ಸ್, ಅಂದ್ರೆ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ ಬೇಸ್ಡ್ ಆನ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಸೆಕೆಂಡ್ ಒನ್ ಏನ್ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ದಟ್ ಈಸ್ ದ ರೆಕಗ್ನೈಸ್ಡ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಕ್ಯಾಶ್ ಫ್ಲೋಸ್ ಅರೈಸಿಂಗ್ ಫ್ರಮ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೇಮ್ ಫಾಲೋಸ್ ಫಸ್ಟ್ ಪಾಯಿಂಟ್. ಓಕೆ, ಸೊ ರೆಕಗ್ನೈಸ್ಡ್ ಅಸೆಟ್ಸ್, ಸೊ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಯಾವ ಒಂದು ಅಸೆಟ್ಸ್, ಲಯಬಿಲಿಟೀಸ್, ಇನ್ಕಮ್ಸ್, ಎಕ್ಸ್ಪೆನ್ಸಸ್ ಮತ್ತೆ ಕ್ಯಾಶ್ ಫ್ಲೋಸ್, ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಔಟ್ಫ್ಲೋ ಏನಾದರೂ ಆಗಿದ್ರೆ ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅದನ್ನೆಲ್ಲ ನೀವು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಅಥವಾ ರೆಕಗ್ನೈಸ್ ಮಾಡಿ ಡಿಸ್ಕ್ಲೋಸ್ ಮಾಡಬೇಕು ಅಕೌಂಟಿಂಗ್ ಪಾಲಿಸಿ ಜೊತೆಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಥರ್ಡ್ ಒನ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಇಫ್ ದ ಇನ್ಶೂರರ್ ಈಸ್ ಆನ್ ಸೀಡೆಂಟ್ ಸರ್ಟೆನ್ ಅಡಿಷನಲ್ ಡಿಸ್ಕ್ಲೋಜರ್ಸ್ ಆರ್ ರಿಕ್ವೈರ್ಡ್ ಇನ್ ಕೇಸ್ ಆಫ್, so it is in case of reinsurance contract. ಓಕೆ, ಇನ್ ಕೇಸ್ ಏನಾದ್ರೂ ಇನ್ಶೂರರ್ ಅಂದ್ರೆ ಕಂಪನಿ ಬಂದ್ಬಿಟ್ಟು ಯಾರು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ತಾರೋ ಅವರು ಬಂದ್ಬಿಟ್ಟು ಸೀಡೆಂಟ್ ಅಂತ ಏನಾದ್ರೂ ಆಗಿದ್ರೆ ಅವರು ಅಡಿಷನಲ್ ಆಗಿ ಡಿಸ್ಕ್ಲೋಜರ್ಸ್, ಅಡಿಷನಲ್ ಅಕೌಂಟಿಂಗ್ ಪಾಲಿಸೀಸ್ ನ ಅವರು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಮೇಜರ್ಲಿ ಈ ಸಿಚುವೇಶನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಯಾವಾಗ ಕಂಪನಿ ಎಂಟರ್ ಆಗುತ್ತೋ ಆಗ ಈ ಸೀಡೆಂಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ಈಗ ಸೀಡೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಗೆ ಕೇಳಬಹುದು. ಓಕೆ, ನಿಮಗೂ ಡೌಟ್ ಇರಬಹುದು. ಎ ಸೀಡೆಂಟ್ ಇಸ್ ದ ಪರ್ಸನ್ ಆರ್ ಎ ಕಂಪನಿ ದಟ್ ಸೀಡ್ಸ್ ದ ಬಿಸ್ನೆಸ್ ಟು ಅನದರ್ ಪರ್ಸನ್ ಆರ್ ಎ ಕಂಪನಿ. ಓಕೆ, ಸೊ ಈಗ ನನ್ನ ಬಿಸ್ನೆಸ್ ಆರ್ಗನೈಸೇಷನ್, ನಾನು ಓನರ್. ಓಕೆ, ನನ್ನ ಬಿಸ್ನೆಸ್ ಆರ್ಗನೈಸೇಷನ್ ನಾನು ನಿಮಗೆ ಏನಾದರೂ ಬಿಟ್ಟು ಕೊಟ್ರೆ ಐ ಆಮ್ ದ ಸೀಡೆಂಟ್ ಪರ್ಸನ್, ಬಿಕಾಸ್ ಐ ಆಮ್ ದ ಸೀಡೆಂಟ್ ಪರ್ಸನ್, ಬಿಕಾಸ್ ವೈ ಇನ್ ದ ಸೆನ್ಸ್ ಮೈ ಕಂಪನಿ ಸೀಡ್ಸ್ ಟು ಯುವರ್ ಕಂಪನಿ ಆರ್ ಫಾರ್ ಯು. ಓಕೆ, ಸೊ ನನ್ನ ಕಂಪನಿನ ನಾನು ನಿಮಗೆ ಬಿಟ್ಟು ಕೊಡ್ತಾ ಇದ್ದೀನಿ. ಓಕೆ, ಸೀಡ್ಸ್. ಓಕೆ, ಸೊ ಅದನ್ನೇ ನಾನು ಸೀಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಯಾವಾಗ ಇನ್ಶೂರರ್ ಇಸ್ ಅಂಡ್ ಸೀಡೆಂಟ್ ದೆನ್ ಅಡಿಷನಲ್ ಡಿಸ್ಕ್ಲೋಜರ್ಸ್ ವಿಲ್ ಬಿ ನೆಸೆಸರಿ ಇನ್ ಕೇಸ್ ಆಫ್ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ದ ಸೀಡೆಂಟ್ ಇಸ್ ಅ ಪರ್ಸನ್ ಆರ್ ಕಂಪನಿ ದಟ್ ಸೀಡ್ಸ್ ಬಿಸ್ನೆಸ್ ಟು ಅನದರ್ ಪರ್ಸನ್. ಸೊ ಯಾವಾಗ ಕಂಪನಿ ಬಂದ್ಬಿಟ್ಟು ಅಥವಾ ಅವರ ಬಿಸ್ನೆಸ್ ಬಂದ್ಬಿಟ್ಟು ಬೇರೊಬ್ಬರಿಗೆ ಬಿಟ್ಕೊಡುತ್ತೋ ಆಗ ಅವ್ರನ್ನ ಸೀಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಸಿಮಿಲರ್ಲಿ ಇದಕ್ಕೆ ರಿಲೇಟ್ ಆಗಿ ಇನ್ನೂ ಕಾನ್ಸೆಪ್ಟ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ಅಸಂಪ್ಷನ್ಸ್ ದಟ್ ಹ್ಯಾವ್ ಬೀನ್ ಗ್ರೇಟರ್ಲಿ ಎಫೆಕ್ಟ್ ದಿ ಮೆಜರ್ಮೆಂಟ್ ಆಫ್ ಅನ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್,
ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್. ಸೊ ಈಗ ಇನ್ನು ಅಡಿಷನಲ್ ಡಿಸ್ಕ್ಲೋಜರ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಏನಾದ್ರೂ ಇನ್ಫಾರ್ಮೇಶನ್ ಅಥವಾ ಬ್ಯಾಲೆನ್ಸ್ ಶೀಟ್ ನಾವು ಪ್ರಿಪರೇಷನ್ ಮಾಡುವಾಗ ಏನಾದ್ರೂ ಮೇಜರ್ ಆಗಿ ಅಸಂಪ್ಷನ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಇದು ಈ ತರ ಬರಬೇಕು, ಅದು ಈ ತರ ಬರಬೇಕು, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇದೆಲ್ಲ. ಸೊ ಇನ್ ಕೇಸ್ ಏನಾದ್ರೂ ನಾವು ಮಾಡ್ಕೊಂಡಿರೋ ಅಸಂಪ್ಷನ್ಸ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರೆಸೆಂಟೇಷನ್ ಮತ್ತೆ ಪ್ರಿಪರೇಷನ್ ಅಲ್ಲಿ ಅದು ಗ್ರೇಟರ್ ಆಗಿ ಏನಾದ್ರೂ ಎಫೆಕ್ಟ್ ಆಗೋಂಗಿದ್ರೆ ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಅಸೆಟ್ಸ್, ಲಯಬಿಲಿಟೀಸ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಸೊ ಆ ತರ ಅಸಂಪ್ಷನ್ಸ್ ನಾವು ಇನ್ಫಾರ್ಮೇಶನ್ ಮುಖಾಂತರ ಅಥವಾ ಅಕೌಂಟಿಂಗ್ ಪಾಲಿಸಿ ಆ ತರ ಒಂದು ಅಸಂಪ್ಷನ್ಸ್ಗೆ ಅಕೌಂಟಿಂಗ್ ಪಾಲಿಸೀಸ್ ಯಾವ ತರ ಅಪ್ಲೈ ಮಾಡಿದ್ವಿ, ಯಾವ ತರ ಟ್ರೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಾವು ಏನು ಅಸಂಪ್ಷನ್ ಮಾಡ್ಕೊಂಡಿರ್ತೀವೋ ಅಥವಾ ಇನ್ಫಾರ್ಮೇಶನ್ ಅಬೌಟ್ ದಿ ವೇರಿಯಸ್ ಅಸಂಪ್ಷನ್ಸ್ ವಿಚ್ ವಿಲ್ ಬಿ ಗೋಯಿಂಗ್ ಟು ಟ್ರೀಟೆಡ್ ದಿ ಐಟಮ್ಸ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಪರ್ಟಿಕ್ಯುಲರ್ ಐಟಮ್ ನ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಅಸಂಪ್ಷನ್ಸ್ ನೆಸೆಸರಿ ಆಗಿ ಬೇಕಾಗುತ್ತೆ. ಸೊ ಆ ಅಸಂಪ್ಷನ್ಸ್ ಏನ್ ಮಾಡ್ಕೊಂಡಿದೀವಿ ಅದನ್ನು ಡಿಸ್ಕ್ಲೋಸ್ ಮಾಡಕ್ಕೆ ಹೇಳ್ತಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು IFRS 4 ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ಬಟ್ ದಟ್ ಅಸಂಪ್ಷನ್ಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಆಗಿರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ದ ಅಸಂಪ್ಷನ್ಸ್. ಸೊ ಈಗ ಅಸಂಪ್ಷನ್ ಮಾಡ್ಕೊಂಡಿದ್ದು ಆಗಿದೆ ಅಂತ ಹೇಳಿದ್ಮೇಲೆ ಆ ಅಸಂಪ್ಷನ್ಸ್ ಬಂದ್ಬಿಟ್ಟು ಅಸೆಟ್ಸ್ ಮೇಲೆ ಗ್ರೇಟರ್ ಆಗಿ ಎಫೆಕ್ಟ್ ಆಗ್ತಿದೆಯಾ ಅಥವಾ ಲಯಬಿಲಿಟೀಸ್ ಮೇಲೆ ಎಫೆಕ್ಟ್ ಆಗ್ತಿದೆಯಾ ಅಥವಾ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಮೇಲೆ ಎಫೆಕ್ಟ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಪೆಸಿಫಿಕೇಶನ್ ಕೊಡಬೇಕಾಗುತ್ತೆ. ಸೊ ದಟ್ಸ್ ವೈ according to IFRS 4 related to insurance contract, we can also disclose the effect of changes in the assumption. Next ಬಂದ್ಬಿಟ್ಟು reconciliation of the changes in the insurance liabilities and insurance assets. Okay, so final ಆಗಿ ನಾವು reconciliation ಮಾಡಬೇಕಾಗುತ್ತೆ. Okay, so reconciliation ಏನ್ ಮಾಡಬೇಕು ಅಂತ ಹೇಳಿದ್ರೆ, that is to know the exact values, that is to know the exact status of the insurance liabilities ಎಷ್ಟಿದೆ, ಇನ್ಶೂರೆನ್ಸ್ ಅಸೆಟ್ಸ್ ಎಷ್ಟಿದೆ, ಎಕ್ಸಾಕ್ಟ್ ಆಗಿ ಕ್ಲೈಮ್ ಮಾಡಿದೆ ಅಥವಾ ಎಕ್ಸಾಕ್ಟ್ ಆಗಿ ಇನ್ಶೂರೆನ್ಸ್ ಲಯಬಿಲಿಟಿ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಇನ್ಶೂರೆನ್ಸ್ ಗಿಂತ ಅಂತ ಹೇಳ್ಬಿಟ್ಟು ನಾವು ನೋಡೋದಕ್ಕೆ ರೀಕನ್ಸಿಲಿಯೇಷನ್ ಮಾಡಿ ಫೈನಲ್ ಆಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಇನ್ವೆಸ್ಟರ್ಸ್ ರಿಗಾರ್ಡಿಂಗ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಟು ಟೇಕ್ ದ ನೆಸೆಸರಿ ಡಿಸಿಷನ್ ಅಬೌಟ್ ದಿ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಪ್ಯಾಕೇಜಸ್. ಓಕೆ, ಸೊ ಇದನ್ನ ಪಾರ್ಟ್ ಏನಲ್ಲಿ ಇದನ್ನೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ. ಇದರಿಂದ ಕಂಪ್ಲೀಟ್ ಆಗಿ ಇಷ್ಟು ಅಮೌಂಟ್ ಅರೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಪಾರ್ಟ್ ಬಿ ನಲ್ಲಿ ಅದೇ ತರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ one minute. See, the information that helps the user to evaluate the risk perception. So level of risk ಬಂದ್ಬಿಟ್ಟು ಎಷ್ಟು ಇನ್ಕ್ಲೂಡ್ ಆಗಿದೆ, ಅಥವಾ ಇನ್ ಕೇಸ್ ಇನ್ಶೂರೆನ್ಸ್ ಅಸೆಟ್ಸ್ ಇಂದ ಅಥವಾ ಇನ್ಶೂರೆನ್ಸ್ ಲಯಬಿಲಿಟೀಸ್ ಇಂದ ಏನಾದರೂ ಅಮೌಂಟ್ಸ್ ಬಂದ್ಬಿಟ್ಟು ಫ್ಲಕ್ಚುಯೇಷನ್ಸ್ ಗ್ರೇಟರ್ ಆಗಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಅಥವಾ ಇನ್ ಕೇಸ್ ಏನಾದರೂ ಇನ್ಶೂರೆನ್ಸ್ ಅಸೆಟ್ಸ್ ಏನಾದರೂ ಇದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ರಿಸ್ಕ್ ಇನ್ವಾಲ್ವ್ ಆಗಿದೆ, ಇಂಡ್ಯೂಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸೆಕೆಂಡ್ ಪಾರ್ಟ್ ಅಲ್ಲಿ ಈ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಸೊ ಅದು ದ ಇನ್ಫಾರ್ಮೇಶನ್ ದಟ್ ಹೆಲ್ಪ್ಸ್ ದ ಯೂಸರ್ಸ್ ಟು ಇವ್ಯಾಲ್ಯೂಯೇಟ್ ದಿ ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ದಿ ರಿಸ್ಕ್ ಅರೈಸಿಂಗ್ ಫ್ರಮ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ನೇಚರ್ ಆಫ್ ರಿಸ್ಕ್ ಅಂಡ್ ಎಕ್ಸ್ಟೆಂಟ್ ಆಫ್ ರಿಸ್ಕ್, ಎಲ್ಲಿವರೆಗೂ ರಿಸ್ಕ್ ನ ಫೇಸ್ ಮಾಡಬೇಕು ಅನ್ನೋದನ್ನ ಅನಾಲಿಸಿಸ್ ಮಾಡೋದಕ್ಕೆ ಈ ಇನ್ಫಾರ್ಮೇಶನ್ ಎಲ್ಲ ಪಾರ್ಟ್ ಬಿ ನಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಡಿಸ್ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಅಂಡ್ ಪಾಲಿಸೀಸ್. ಓಕೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್, ಈಗ ರಿಸ್ಕ್ ಇನ್ವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ದರ್ ಇಸ್ ಅ ಸರ್ಟೆನ್ ಆಬ್ಜೆಕ್ಟಿವ್, ಯಾವ ತರ ಅವಾಯ್ಡ್ ಮಾಡೋದು, ಯಾವ ತರ ನಾವು ರಿಸ್ಕ್ ನ ಟ್ರಾನ್ಸ್ಫರ್ ಮಾಡೋದು ಅನ್ನೋ ಆಬ್ಜೆಕ್ಟಿವ್ಸ್ ಕಂಪನಿ ಡೆಫಿನೆಟ್ ಆಗಿ ಹೊಂದಿರುತ್ತೆ, ರೈಟ್? ಸೊ ದೇರ್ ಫಾರ್ ವಿ ಹ್ಯಾವ್ ಟು ಮೆನ್ಷನ್ ದಿ ರಿಸ್ಕ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್ ಅಂಡ್ ರಿಲೇಟೆಡ್ ಪಾಲಿಸೀಸ್ ಫಾರ್ ದಟ್ ಆಬ್ಜೆಕ್ಟಿವ್ಸ್. ಯಾವ ತರ ನಾವು ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ತೀವಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಮುಖಾಂತರ ಅಂತ ಹೇಳ್ಬಿಟ್ಟು ನಾವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಯಾವ್ದ್ರ ಬೇಸ್ ಮೇಲೆ ನಾವು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದೀವಿ, ಯಾವ ಟೈಪ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ ನಾವು ಎಂಟರ್ ಆಗಿದ್ದೀವಿ, ಓಕೆ, ವಾಟ್ ಈಸ್ ದ ಪ್ರೀಮಿಯಂ ಅಮೌಂಟ್. ಸೊ ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನ ಇಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ, ವಾಟ್ ಈಸ್ ದ ಮೆಚುರಿಟಿ ಪೀರಿಯಡ್ ಅಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಇನ್ಶೂರೆನ್ಸ್ ರಿಸ್ಕ್. ಸೊ ಇನ್ಶೂರೆನ್ಸ್ ರಿಸ್ಕ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿರಬೇಕು. ಅದು ಕಂಪನಿಯಿಂದ ನಮಗೆ ಕೊಡ್ತಾರೆ. ಸೊ ಯಾವ್ಯಾವ, ಈಗ ನಾವು ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡ್ ಅಥವಾ ಪಾಲಿಸಿನ ಮಾಡಿಸಿದೀವಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಷ್ಟು ಪರ್ಸೆಂಟೇಜ್ ನಮಗೆ ಕ್ಲೈಮ್ ಆಗುತ್ತೆ ಬೇಸ್ಡ್ ಆನ್ ದಿ ರಿಸ್ಕ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ವಿ ಹ್ಯಾವ್ ಟು ಮೆನ್ಷನ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಇನ್ಶೂರೆನ್ಸ್ ರಿಸ್ಕ್. ಸೊ ಯಾವ ಟೈಪ್ ಆಫ್ ಇನ್ಶೂರೆನ್ಸ್ ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬೋತ್ ಬಿಫೋರ್ ಅಂಡ್ ಆಫ್ಟರ್ ರಿಸ್ಕ್ ಮಿಟಿಗೇಷನ್ ಬೈ ದಿ ರೀ ಇನ್ಶೂರೆನ್ಸ್. ಸೊ ಈಗ ಇನ್ಫಾರ್ಮೇಶನ್ ಅಬೌಟ್ ಇನ್ಶೂರೆನ್ಸ್ ರಿಸ್ಕ್ ಅಂತ ಹೇಳಿದ್ರೆ ನಾವು ರೀ ಇನ್ಶೂರೆನ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತೆ ಅಥವಾ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಕೇಸ್ ಬೋತ್ ಬಿಫೋರ್ ಅಂಡ್ ಆಫ್ಟರ್ ರಿಸ್ಕ್ ಮಿಟಿಗೇಷನ್ ಬೈ ದಿ ರೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎಂಟರ್ ಆದಾಗ ರಿಸ್ಕ್ ಕಡಿಮೆ ಆಗಿದೆಯಾ, ವಾಟ್ ಈಸ್ ದ ಲೆವೆಲ್ ಆಫ್ ರಿಸ್ಕ್ ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ರಿಸ್ಕ್, ಅದು ರಿಸ್ಕ್ ಸ್ಟೇಟಸ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟು ರಿಸ್ಕ್ ಇತ್ತು, ಇಷ್ಟು ರಿಸ್ಕ್ ಕಡಿಮೆ ಆಗಿದೆ, ಇಷ್ಟು ಟ್ರಾನ್ಸ್ಫರ್ ಮಾಡಿದೀವಿ, ಇಷ್ಟು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕಾಗುತ್ತೆ.
And also we have to mention the actual claim compared with the previous estimates. So previous estimations ಪ್ರಕಾರ ಆಕ್ಚುಲ್ ಆಗಿ ಎಷ್ಟು ಕ್ಲೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕು ಇನ್ ಕೇಸ್ ಏನಾದರೂ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ಮಾಡಿದಾಗ according to IFRS 4. Next, similarly, the information about the credit risk, liquidity risk, market risk. So credit risk ಅಂತ ಹೇಳಿದ್ರೆ that is based on the recovery. ಈಗ ನಾನು ನಿಮಗೆ ಅಮೌಂಟ್ ಕೊಟ್ಟಿದ್ದೀನಿ ಒಂದು 5 lakhs ಅಂತ ಹೇಳಿದ್ರೆ ಸೊ 5 lakhs ನಾನು ರಿಕವರಿ ಮಾಡ್ಕೋಬೇಕು, ದಟ್ ಈಸ್ ದ ಕ್ರೆಡಿಟ್ ರಿಸ್ಕ್. 5 lakhs ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಕೊಡ್ಲೂಬಹುದು ಅಥವಾ ಕೊಡ್ದಿರ ಇರಬಹುದು. ದಟ್ ಈಸ್ ಅಲ್ಟಿಮೇಟ್ಲಿ ಐ ಆಮ್ ಗೋಯಿಂಗ್ ಟು ಫೇಸ್ ದ ಪ್ರಾಬ್ಲಮ್, that is called as, that situation called as credit risk ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಿಸ್ ರಿಸ್ಕ್ ವಿಲ್ ಬಿ ಕಂಪ್ಲೀಟ್ಲಿ ರಿಲೇಟೆಡ್ ಟು ರಿಕವರಿ ಆಫ್ ದಿ ಗಿವನ್ ಲೋನ್ ಅಮೌಂಟ್. ಓಕೆ, ಸೊ ನೆಕ್ಸ್ಟ್ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಈಗ ಫಿಕ್ಸಡ್ ಅಸೆಟ್ಸ್ ನ ಇಮಿಡಿಯೇಟ್ ಆಗಿ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ಕ್ಯಾಶ್, ಬಿಲ್ಸ್ ರಿಸೀವಬಲ್, ಸೊ ಈಗ ಕರೆಂಟ್ ಅಸೆಟ್ಸ್ ಏನಿದೆ ಅದನ್ನ ನಾವು ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಬಿಕಾಸ್ ಇಟ್ ಈಸ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಸೂನ್, ರೈಟ್? ಸೊ ಲಿಕ್ವಿಡಿಟಿ ರಿಸ್ಕ್, ಯಾವಾಗ ಲಿಕ್ವಿಡಿಟಿ ರಿಸ್ಕ್ ಅರೈಸ್ ಆಗುತ್ತೋ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಬಂತು ಮಾರ್ಕೆಟ್. ಸೊ ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ದಟ್ ಇಸ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ರೇಟ್ ಫ್ಲಕ್ಚುಯೇಷನ್ಸ್ ಅಂಡ್ ಮಾರ್ಕೆಟ್ ರೇಟ್ ಪ್ರೈಸ್ ಫ್ಲಕ್ಚುಯೇಷನ್ಸ್, ಅದರಿಂದ ಮಾರ್ಕೆಟ್ ರಿಸ್ಕ್ ಅರೈಸ್ ಆಗುತ್ತೆ. ಸೊ ಯಾವ ಟೈಪ್ ಆಫ್ ರಿಸ್ಕ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ ಎಫೆಕ್ಟ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್, ಸೊ ಯಾವ್ದ್ರ ಪ್ರಕಾರ ಎಫೆಕ್ಟ್ ಆಗುತ್ತೆ ಅದನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ International Financial Reporting Standard 4 related to insurance contract. Okay.